ಹೂಸ್ ಒಳಗೆ ಇಟ್ಕೊಂಡ್ರೆ ಕ್ಯಾನ್ಸರ್ ಆಕೈತಂತ. ಮೇನ್ ಇನ್ವೆಸ್ಟ್ಮೆಂಟ್ ವೇಸ್ಟ್ ಎಲ್ಲಿ ಮಾಡೋಣ ಎಜುಕೇಶನ್. ನಂಗೆ ಟ್ರೈನ್ದಾಗ ಹೋದ್ರೆ ಕರ್ಕೊಂಡು ಹೋದ್ರೆ ನನ್ನ ಕರ್ಕೊಂಡು ಹೋಗಿ ಸೊಳ ಮಗ ಕರೆಕ್ಟ್ ಲ್ಯಾಪ್ಟಾಪ್ ತಗೊಂಡು ಹೋಗಿರ್ಬೇಕಾದ್ರಾಗಿದ್ದ ಟ್ರೈನ್ ಬಿಟ್ಟೋಕಂತ ಹೆದರಿಕಿಲ್ಲಪ್ಪ ಹಂಗಲ್ಲ. ಅವ್ದೇನಾಗಿತ್ತು ಹೇಳ ಅವಂದಿನ ನಿಮ್ದು ಭಾಳ ಮಚ್ಚೈತಲ್ಲ, ನಿಮ್ದು ಆಸ್ತಿ ಇದಾಕತ್ ನೋಡೋ ಅಂತ ಬಟವಾರ ಹಾಕತ್ ನೋಡೋ ಅಂತ ಹಂಗೆ ಅಂದಿನಿ. ಇಲ್ಲ ನಂದೆಲ್ಲ ಫುಲ್ ಕ್ಲೋಸ್ ಅದಾರ ಹಂಗೆ ತಂದ. ಲಿಟ್ರಲಿ ಒಂದು ವಾರ ಆದಮೇಲೆ, ಈಗ ಒಂದು ವಾರದ ಗ್ಯಾಪ್ ನಮ್ಮ ಒಂದು ವಾರ ಆದಮೇಲೆ ಅವ್ರ ಮನೆ ಡಿವೈಡ್ ಆಗಂತೈತಿ. ಇವ್ರ ಮಾಡಿರ್ಬೇಕು ಮಚ್ಚಿ ನಂದು ಬಾಗಿತ್ತು ನಿನ್ನಿಂದ ಅದ ಮಾತಾಡಿ ನಾವು ನಾನು ವೆಲ್ಕಮ್ ಟು ಮೈ ವ್ಲಾಗ್ ಗೈಸ್. ಎಲ್ಲರೂ ಕೇಳಂತಾರೆ ನಂಗೆ ವ್ಲಾಗ್ ಅದಕ್ಕೆ ಬರಂತಿಲ್ಲ ಅಂದ, ಪಾಡ್ಕಾಸ್ಟ್ ಮಾಡಂತೀವಲ್ಲ ಅದಕ್ಕೆ ಬರಂತಿಲ್ಲ ಅಂತಂದೆ. ಅಂತ ಬ್ಯೂಟಿಫುಲ್ ಆನ್ಸರ್ ಕೊಟ್ಟಾನ. ಆನ್ಸರ್ ಅಂದ್ರೆ ಅವ್ರೇನು ತಿಳ್ಕೊಂಡಾರ, ನೀ ಇಲ್ಲಿ ಬಂದು ತಿಳ್ಕೊ ನೀ ಬೇರೆ ಏನು ಕೆಲಸ ಮಾಡಂಗಿಲ್ಲ ಅಂತ ಅವ್ರ ತಲೆ ಒಳಗೆ. ಕರೆಕ್ಟ್ ಐತಿ. ಚೇತನ್ ಕಡೆ ಜಗ್ ಟೈಮ್ ಐತಿ, ಜಗ್ ವ್ಲಾಗ್ ಅದಾವ. ಅದಾವ ಹೋದ ವರ್ಷದ ಅದ್ರ ಹಿಂದಿನ ವರ್ಷದ ಎಲ್ಲ ವ್ಲಾಗ್ ಇಟ್ಕೊಂಡು ಕುಂತಾನ. ಈಗ ಮೊನ್ನೆ ರಘು ಮನಿ ತೊಗೊಂಡನಲ್ಲ, ರಘು ಅವ್ನ ಹಳೆ ಮನಿ, ನೆಕ್ಸ್ಟ್ ಮನಿ ಹಳೆ ಮನಿದು ಈಗ ಹಾಕಂತಾನೆ. ಅವ್ನು ಮಾರೇ ಒಂದು 6 ತಿಂಗಳು ಹಾಕಂತ ಅದು ಆ ಮನಿದು ವ್ಲಾಗ್ ಈಗ ಹಾಕಂತೀನಿ. ಸೊ ವಿಲ್ ಬಿ ಸರ್ಪ್ರೈಸ್ ಮದರ್ ಫಾದರ್ ಕನ್ಸಿಸ್ಟೆನ್ಸಿ. ಒಂದು ತಿಂಗಳಾಗೈತೆ. ಆಮೇಲೆ ಇನ್ನೊಂದು ಅಂದಿದ್ರೆ ನಾ ಯಾವ್ದೋ ಇದ್ರೊಳಗೆ ನೋಡ ಅಂತೀನಿ, ನೀವು ಯೂಶ್ವಲಿ ಈಗ ಇವ್ರು ಇನ್ಫ್ಲುಯೆನ್ಸರ್ಸ್ ಆಮೇಲೆ ಕಾಂಟೆಂಟ್ ಕ್ರಿಯೇಟರ್ಸ್ ಏನು ತಪ್ಪು ಮಾಡ್ತಾರಂದ್ರೆ ಅವ ಅಂತ ಇನ್ಫ್ಲುಯೆನ್ಸರ್ ಅಂತ ನೋಡಿಲ್ಲ, ಇನ್ಫ್ಲುಯೆನ್ಸರ್ ಕಾಂಟೆಂಟ್ ಕ್ರಿಯೇಟರ್ ಅಂತ ಹೇಳ ತಪ್ಪ ಹೀಟ್ ಪ್ರೊಡ್ಯೂಸ್ ಮಾಡಕ್ಕೆ ಕೈ ತೆಗಿಯೋ ಎಂತ ಬ್ಯಾಡು ಒಟ್ಟ ಬೇಡ ಅಲ್ಲಿಡು. ಹೇಳ ಏನ ಅದು ಏನಂದ್ರೆ ನಾವು ದಿನ ಡೈಲಿ ಅಪ್ಡೇಟ್ಸ್ ಕೊಡ್ತಿರ್ತೇವೆ ನೋಡ, ಅದರಿಂದ ಯಾವತ್ತರ ಏನಾರ ಒಂದು ಲಫಡ ಆಕೈತಿ. ಯಾಕೆ ಕಳು ಮಾಡೋನಿಗೆ ಈಸಿ ಆಗ್ತೈತಿ, ಇಲ್ಲ ನಿನ್ನ ಮೇಲೆ ಏನೋ ಸ್ಕೆಚ್ ಹಾಕಿ ಹೊಡೆ ಇದ್ದ ಅಂದ್ರೆ ನೀ ಇಲ್ಲೇ ಹೊಂಟಿ ಅದೆಲ್ಲ ಗೊತ್ತಾಗ್ತೈತಿ. ಅದಕ್ಕೆ ನಾ ಹೆಂಗಂದ್ರೆ 6 ತಿಂಗಳು 7 ತಿಂಗಳು ಹಳೇದು ಹಾಕೋದು. ಜನಕ್ಕೆ ನನ್ನ ಮೂವ ಗೊತ್ತಾಗಿಲ್ಲ ಅಂದ್ರೆ ಈಗ ಜನರು ಇವ್ನ ಚಾನಲ್ ಗೊತ್ತಾಗಲ್ತ, ಅಲ್ಲೇ ತ್ರಾಸಾಗಂತೈತಿ. ಚಾನಲ್ ಕ್ರಿಯೇಟರ್ ಇಲ್ಲ, ಯೂಟ್ಯೂಬರ್ ಇಲ್ಲ, ಏನಿಲ್ಲ. ಅದು ಹೇಳ್ತಾರೆ ಆಕ್ಚುಲಿ ಇರ್ಬೇಕು. ಹೌದು, ಈ ಚಾನಲ್ ಇವತ್ತು ಇರ್ತೈತಿ, ನಾಳೆ ನೀ ಬದುಕಿದ್ದೆ ಅಂದ್ರೆ 500 ಚಾನಲ್ ಮಾಡ್ಬೋದಂತ. ಅದು ಇಂಪಾರ್ಟೆಂಟ್ ಇಲ್ಲ ಅಷ್ಟೇ. ಅದಕ್ಕೆ ಹೇಳ್ತಾರೆ ಹೋಮ್ ಟೂರ್ ಆ್ಯಕ್ಚುಲಿ ಒಂದು ಫ್ಯಾಕ್ಟ್ ಐತಿ. ಹೋಮ್ ಟೂರ್ ಯಾರೊಬ್ಬ ಮಾಡ್ಯಾನಂತ ಕ್ರಿಯೇಟ್ರ್, ಅವ್ನ ಮನಿ ಹಿಂಗೆ ಕೊಳ ಮಾಡಾರ, ಮನಿ ಕೊಳ ಮಾಡಾರ. ಅದು ನೋಡಿ ವಿಡಿಯೋ ನೋಡಿ. ಯಾವ್ದು ಹೋಮ್ ಟೂರ್ ಅವ್ನು ಯಾವ್ದು ಹೋಮ್ ಟೂರಿಂದ ನೋಡಿ. ಹೋಮ್ ಟೂರ್ದಾಗ ಎಲ್ಲ ಯಾಕೆ ತೋರ್ಸಕ್ ಹೋಗ್ಯಾನ. ಇದು ನೋಡ್ರಿ ಲಾಕರ್, ಪಾಸ್ವರ್ಡ್ 3 5 2 1 ಅಂತ ತೆಗ್ದಾನೆ. ಕಳ್ಳ ಫಾರ್ಮರ್ಸ್ ಹೆಂಗೆ ಮಾಡ್ತಾರಲ್ಲ ಹೋಮ್ ಟೂರ್ ಹಿಂಗೆ ಎಂಟ್ರ್ ಆಗೋದು. ಎಂಟ್ರ್ ಆಗ್ಬೇಕಾದ್ರೆ ಅವ್ರದ್ದು ಕಿಲ್ಲಿ ಇರಂಗಿಲ್ಲ, ಏನೋ ಬಟನ್ ಇರ್ತಾವಲ್ಲ, ಮುಚ್ಚಿ ಟೇ ಹೊಡೆದು ಒಳಗೆ ಹೋಗಿ ತೋರಿಸೋದು. ಹೌದು, ಅಷ್ಟು ಶಾಣೆ ಅದಾರ ಅವರಲ್ಲೇ. ನಾವು ಹಿಂಗೆ ಕಿಲಿ ಹಿಂಗೆ ಲಾಕ್ ಹಿಂಗೆ ತೆಗಿತಿರ್ತಲ್ಲ, ಮುಚ್ಚಿ ಕೀ ಹಾಕ್ತಿರಿ ತೆಗಿ. ಆ ಡಾಟ್ ಮೇಲೆ ಹೋಲ್ ಹೊಡ್ಸ್ಕೊಂಡ್ ಬರ್ತಾರ. ಈಗ ಭಾಳ ಶಾಣೆ ಇರ್ತಾರೆ. ಕೀ ತೋರಿಸಿ ಕೀದು ಡಾಟ್ ಗಿಟ್ ನೋಡಿ ಹೋಲ್ ಹೊಡ್ಸ್ಕೊಂಡು ತಂದು ಬರ್ತಾರೆ. ಸೊ ಸಾಮಾನು ತೊಗೊಳ್ಳೋ ಬಗ್ಗೆ ಮಾತಾಡ್ತಿದ್ವಿ. ಏನು ಸಾಮಾನು? ನೀ ಮಲ್ ತಗೊಳ್ಳಿ, ಅವನಿಗೆ ಮಲ್ ಕೊಡ್ಬೇಕು ಸಾಮಾನು. ಆ ಸಾಮಾನಲ್ಲೂ ಕರೆ ಇಲ್ಲ. ಒಂದು ಈಗ ನೋಡಿದ ಫ್ಯಾಕ್ಟ್ ಅಬೌಟ್ ಫಾರ್ಟ್. ಏನೋ ತಗೊಳ್ಳೋದ್ರ ಬಗ್ಗೆ ಮಾತಾಡ್ತೀವಿ. ಇಲ್ಲ, ಅದಾದ್ಮೇಲೆ ಮಾತಾಡ್ತಾರೆ. ಸಾಮಾನು ಆಮೇಲೆ ಅದು ಹೊಂದಿಲ್ಲ ಅದು. ಸೊ ಹೂಸ್ ಒಳಗೆ ಇಟ್ಕೊಂಡ್ರೆ ಕ್ಯಾನ್ಸರ್ ಆಕೈತಂತ. ಕ್ಯಾನ್ಸರ್ ಅಲ್ಲ, ಹಾರ್ಟ್ ಅಟ್ಯಾಕ್. ಈಗ ಎಲ್ಲದಕ್ಕೂ ಹೇಳ್ತಾರೆ ಬಿಡ, ಎಲ್ಲದಕ್ಕೂ ಐತಂತ, ಕರೆ ಐತಂತ. ಹೌದು, ಮತ್ತೆ ಎಷ್ಟೊಂದು ಜನ ಕ್ಯಾನ್ಸರ್ ಹಾರ್ಟ್ ಅಟ್ಯಾಕ್ ಆದ್ರೆಲ್ಲ ಹೂಸ್ ಒಳಗೆ ಇಟ್ಕೊಂಡವ್ರು ಗೊತ್ತೇ. ಒಳಗೆ ಯಾರು ಇಟ್ಕೊಂಡು ನಂಗೆ ಗೊತ್ತಾ, ಒಳಗೆ ಹಿಂಗೆ ಇಟ್ಕೋಬೋದು ನೀ. ಪ್ಲಾಸ್ಟಿಕ್ ಕವರ್ ಹಾಕ್ಬಿಡುವ ಇಲ್ಲ ಅಂತ ನಮಗೆ ಏನು ಗೊತ್ತ, ನಮ್ಗೆ ಏನು ಗೊತ್ತದ ಅಂತೀರಿ ಹೆಂಗೆ ಇಟ್ಕೊತಾರ ಅಂತ. ಮತ್ತೇನು ಕಟ್ ಇಟ್ಕೊಂಡ್ರ ಇಲ್ಲ ಇದು ಅದು ಹಂಗಂದ್ರೆ ಇವ ಫುಲ್ ಅಂಕಲ್ ಸೀಟ್ ಎಲ್ಲಿ ಬೇಕಾದಲ್ಲಿ ಬಿಟ್ಕೊಂತ ಅಡ್ಡಾಡ್ಬಿಡೋದು ನಾವು. ಅವ್ನು ಇದಕ್ಕೆ ಎಳೆ ಅಂತ ನಾವು ಎಲ್ಲಿ ಬೇಕಾದ್ರೆ ಹಾಯ್ ಗೈಸ್ ಸ್ಟಾರ್ ನಾ ಬಿಡ್ತೀನಿ. ಮತ್ತೆ ಇವ ಮತ್ತೆ ಇದಕ್ಕೆ ಮತ್ತೆ ಯಾರು ಜಿಗದಾಡ್ತಾನಲ್ಲ, ಯಾರು ಒಟ್ಟ ಹಾರ್ಟ್ ಅಟ್ಯಾಕ್ ಹಂಗಿಲ್ಲ, ಕ್ಯಾನ್ಸರ್ ಹಂಗಿಲ್ಲ ನೋಡಿ. ಕಟ್ರಿನಾ ಕಾಫಿ ಬಿಟ್ಟಾಳ ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂ ಒಳಗೆ. ಅವ್ರು ಮತ್ತೆ ಎಲ್ಲರಿಗೂ ಈ ಸತ್ಯ ಗೊತ್ತಾಗ್ಬಿಟ್ಟೈತಿ. ಹಾರ್ಟ್ ಅಟ್ಯಾಕ್ ಸಾಯಿಸ್ಬೇಡ ಅನ್ನೋದು, ಹಾರ್ಟ್ ಅಟ್ಯಾಕ್ ಇದ್ರೆ ಸಾಯಬಾರ್ದಂತೇಳಿ ಮಾಯನ ಮೇಲೆ ತಕೊಂಡ್ಬಿಡೋದು. ಈಗ ಕೋವಿಶೀಲ್ಡ್ಗೆ ಹಾರ್ಟ್ ಅಟ್ಯಾಕ್ ಅಂತ ನಂತರ ನೋಡ, ಅದು ಹೂಸ್ ಬ್ಲಾಕ್ ಮಾಡ ಅಂತೈತಿ. ಸೊ ಅಲ್ಲಿ ಹಾರ್ಟ್ ಅಟ್ಯಾಕ್ ಅದು ಇರ್ಬೋದು, ಚಾನ್ಸ್ ಇರ್ಬೋದು. ನಮ್ಮ ಮತ್ತೆ ಕೋವಿಶೀಲ್ಡ್ ತೊಗೊಂಡೆ, ಒಟ್ಟ ಮುಗಿಸ್ಬಿಟ್ಟಿಲ್ಲ. ನಾ ಆ್ಯಕ್ಚುಲಿ ತೊಗೊಂಡಿದ್ದಿಲ್ಲ ಕೋವಿಶೀಲ್ಡ್, ನಾ ತೊಗೊಂಡಿಲ್ಲ. ನೀ ಅಂತ ಮನೆಯಾಗಿಂದವ್ರು ಇಲ್ಲ ತೊಗೊಂಡಿದ್ದಿಲ್ಲ, ನಾ ಒಂದೇ ತೊಗೊಂಡಿದ್ವಿ. ನಾನೇ ಸೆಕೆಂಡ್ ಡೋಸ್ ತೊಗೊಂಡಿದ್ದಿಲ್ಲ. ಅಷ್ಟ ತೊಗೊಂಡಿದ್ದು, ಸೆಕೆಂಡ್ ಅವರ ಹಾಕಿ ಕಳಿಸ್ಯಾರ ನನಗೆ. ಸೆಕೆಂಡ್ ಸುಮ್ ಮೆಸೇಜ್ ಬಂದೈತೆ ನಂಗೆ, ಯು ಹ್ಯಾವ್ ಟೇಕನ್ ಸೆಕೆಂಡ್ ಒನ್ ಅಂತಂದು. ಇಲ್ಲ, ನಾ ಹಾಕ್ಸ್ಕೊಂಡಿರ್ಲಿಲ್ಲ. ನಾ ಬಿಟ್ಬಿಟ್ಟೇನು ಬೇಡ ಅಂತಂದ.
ಎಲ್ಲರೂ ಫೋರ್ಸ್ ಮಾಡಿ ಮಾಡಿ 2 ವರ್ಷ ಆಮೇಲೆ ಕೊಡ್ಸಾರ ನಂಗೆ ಸೆಕೆಂಡ್ ಡೋಸ್. ಯಾಕೆ ಹಂಗೆ ಏನು ಇದ್ದಿದ್ದೇ ಇಲ್ಲ ಅಂದ್ರೂ ಕೊಡ್ಸೋದು ಸುಮ್ಮನೆ ಇಂಜೆಕ್ಷನ್ ನಾನು ಅದೊಂದು ಮತ್ತೆ ಹೆಂಗೆ ಹೇಳಿ ಈಗ ಏನಂತಾರೆ ಗೌರ್ಮೆಂಟ್ ಅವ್ರು ಇಲ್ಲ ಹಿಂದೆ ಅಷ್ಟು ಹಚ್ಚೋದು ಈಟ ಅಂತಿ ಶಿವ ಹಿಂಗೆ ಮಾಡಿ ಹಿಂಗೆ ಇಟ್ಟು ಹಿಂಗೆ ಬಸ್ಸನ್ನು ಬಿಡೋದು ಮೈಯಾಗಿಂದೆಲ್ಲ ಅಲ್ಲೇ. ಇಲ್ಲ ಅವ್ನು ಹುಡುಗರು ಟಚ್ ಅಂದ್ರೆ ಹಂಗಲ್ಲ ನಿನಗೆ ಆಕತ್ತೆ ಹಂಗೆ ನಡೀತಿತ್ತು. ನಾಡಿ ಅಪ್ಪ ಬೇಸರಾಗಂತೈತ್ಲೆ ಸಡ್ಡನ ಟಚ್ ಮಾಡಲಿ ಸೀದಾ ನೆಕ್ಸ್ಟ್ ಹೋಗೋಣಂತ. ನೀ ದೊಡ್ಡ ಸಾಮಾನು ಏನು ತೊಗೊಂಡು ಗಾಡಿ ಪರ್ಚೇಸ್ ಬೇಸಿಕಲಿ ಗಾಡಿ ದೊಡ್ಡದ ಹೈಯೆಸ್ಟ್ ಅದ ಒಂದ ದೊಡ್ಡ ತೊಗೊಂಡಿದ್ನ ಅಷ್ಟು ದೊಡ್ಡ ಯಾವ್ದು ಹೇಳ್ಬೋದನ ಹೇಳ ಉರ್ಲಿ ಡೇವಿಡ್ಸನ್ X440 3.5 ಅದು ಹೇಳಕ್ ಬರ ಮತ್ತೆ ಕದ್ಗಿದ್ದಾರ ಅಷ್ಟು ಏನಿಲ್ಲ ಅದ್ರಾಗ ಐತಿ ಗೊತ್ತಾಕೈತಲ್ಲ ಬಿಗ್ಗೆಸ್ಟ್ ಅದ ಅದ್ರ ಪ್ರೈಸ್ ಗೊತ್ತಿರ್ತೈತಲ್ಲಿ ನೀವು ಆನ್ಲೈನ್ ಚೆಕ್ ಮಾಡ್ರಿ 3.7 ವಾಟ್ ಅಲ್ಲಿ ಮಟ್ಟ ಡಿಪೆಂಡ್ಸ್ ಆನ್ ಸಿಟಿ. ಡಿಪೆಂಡ್ಸ್ ಆನ್ ಸಿಟಿ ಅಲ್ಲೋ ಇದು ವೇರಿಯಂಟ್ ಡಿಪೆಂಡ್ಸ್ ಆನ್ ದ ಓನರ್ ಪರಿಚಯ ಅದನೋ ಇಲ್ಲೋ ವೇರಿಯಂಟ್ ಅಲ್ಲ ಅದಾತು ಬೇರೆ ಬೇರೆ ಊರು ಬೇರೆ ಬೇರೆ ಬೆಂಗಳೂರದಾಗ ಆಲ್ಮೋಸ್ಟ್ ಎಲ್ಲ ಇಲ್ಲಿಂದ ಬೆಂಗಳೂರು ಮಟ್ಟ ಸೇಮ್ ಆಯ್ತು ಅನಿಸ್ತದೆ. ನಿನ್ನ ಪಿ ಸಿ ಸೆಟಪ್ ಎಷ್ಟಾಗಿತ್ತು? 1.5 ಆಕೈತಿ. ಡಿಪೆಂಡ್ ಆನ್ ಸ್ಟೇಟ್ಸ್ ಇನ್ ದ ಸೆನ್ಸ್ ಗೋವಾ ಗಿವಾನೆ ಒಂದು ಸ್ವಲ್ಪ ಟ್ಯಾಕ್ಸ್ ಗೋವಾದಾಗ ಕಮ್ಮಿ ಇರ್ಬೋದು. ಹೆಂಗೆ ಚಲೋ ಐತೆ ಕಡೆ ಮಸ್ತ್ ನಾ ಹೊಡೆದಿಲ್ಲ ನಂಗೆ ಹೊಡಿದಿತ್ತು ಅದ್ರಾಗಿಲ್ಲ ನಾ ಹೊಡೆದಿಲ್ಲ ನಂಗೆ ಹೆದರಿಕೆ ಇತ್ತು ಮತ್ತೆ ಬಿತ್ತು ಇದಂತ ಗಾಡಿ ಹೊಡೆಯೋರಿಗೆ ಕಾನ್ಫಿಡೆನ್ಸ್ ಇಲ್ಲ ಫಸ್ಟ್ ಹೊಸ ಐತಲ್ಲ ಇನ್ನು ಅದಕ್ಕೆ ಇಲ್ಲಿ ಹಂಗಂದ್ರೆ ಹೊಸದನ್ನು ಹೊಡೆಬಾರ್ದೆ ಹೆದರ್ಕೊಂತ ಅದಕ್ಕೆ ಹೊಡೆದಿಲ್ಲ ಹೊಸದ ಇಟ್ಬಿಡೋದು ಅದನ್ನ ಹಂಗ ಇಟ್ಬಿಡೋದು ಹೆದರಿಕೆ ಬಾ ಬಿತ್ತಂದ್ರೆ ಇಲ್ಲ ಇಲ್ಲ ನಂಗೆ ಹಂಗಿತ್ತ ಪೂಜೆ ಎಲ್ಲ ಮಾಡಲಿ ಆಮೇಲೆ ನೋಡೋಣ ಅಂತ ಪ್ಲಾನ್ ಮಾಡಿದ್ದೆ. ನಾವು ಬೆಂಗಳೂರಿನಾಗ ರಾತ್ರಿ ಬೆಂಗಳೂರು ಹೋಗಿದ್ರಿ ಓ ಮಸ್ತ್ ಮಸ್ತ್ ಹ್ಯಾಂಡಿ ಐತಿ ಗೊತ್ತಾ ಸ್ಪ್ಲೆಂಡರ್ ಹೊಡೆದಂಗೆ ಆಕೈತದ ಅಷ್ಟೇನು ಹಿಂದೆ ಮುಂದೆ ಸರ್ಸಕ್ಕೆ ಬರಂಗಿಲ್ಲ. ಅಲ್ಲ ನೀ ಗಾಡಿ ಹಿಂಗ್ ನೀವು ಒಂದ್ಸಲ ಹಿಂಗೆ ಸ್ಟಾರ್ಟ್ ಮಾಡಿದಿಲ್ಲ ಅಷ್ಟು ಗ್ರಿಪ್ ಸರ್ದಾಡಂಗಿಲ್ಲ ಗಾಡಿ ಅದರ ಆರಾಮ್ ಹೋಗ್ತೈತಿ. ನೀ ಹೆಂಗೆ ಓಡಿಸ್ತಿ ಹೆಂಗೆ ಓಡಿಸ್ತಿ ಒಂದು ಬಾಮಂದಿ ಹೆಂಗೆ ಈಗ ಹೇಳಂತಾರ ಗಾಡಿ ತೊಗೊಂಡಾದ್ಮೇಲೆ ಆ ವಿಡಿಯೋ ನೋಡಾದ್ಮೇಲೆ ಹಾರ್ಲಿದ ಪಾರ್ಟ್ಸಿಂದ ಅಂದ್ರೆ ಏನಾರ ಹೋದ್ರೆ ತರ್ಸೋದು ಇರ್ಸೋದು ಆತ ಚೇಂಜ್ ಮಾಡ್ಸೋದು ಸ್ವಲ್ಪ ಅಲ್ಲೇ ದುಡ ಅಂತಾನ ಇನ್ನೊಂದು ಹಾರ್ಲಿತ್ತು ಅಂತಾನೆ ಇನ್ನೊಂದು ಆರ್ಲಿ ಒಂದು ಬ್ರೇಕ್ ಹೋತ್ ಇನ್ನೊಂದು ಆರ್ಲಿ ಅಲ್ಲಿ ಸಿಗ್ತಾವ ಬೆಂಗಳೂರಾಗ ಸಿಗ್ತೈತಿ ಇಲ್ಲಿ ಕಷ್ಟ ಇಲ್ಲ ಅದೇ ಹೀರೋ ಜೊತೆ ಕೊಲೆ ಮಾಡ್ದಾರಲ್ಲ ಅವ್ರು ಅದೆಲ್ಲ ತರ್ಸ್ತಾರೆ ಈಗ ಅವ್ರು ಅದೊಂದು ನಿನ್ನೆ ಇರ್ತದೆ ದೊಡ್ಡದು ಇಲ್ಲ ಇದು ಮಾಡಿ ಮನಿ ರಿನೋವೇಷನ್ ತಗೊಂಡಿಲ್ಲ ಅದು ಕಂಟಿಸಿದ್ದೆ ಅದು ಹೋಗೈತೆ ಒಂದು 3.5 ನನ್ನ ಕಡೆಯಿಂದ ಹಂಗ ನೀ ತಗೊಂಡಿದ್ದೇನೋ ಕೀಬೋರ್ಡ್ ನನ್ನ ದೊಡ್ಡದೇನೈತ್ಲಿ ಮ್ಯಾಕ್ ಮನಿ ಕಮ್ಮಿ 75 ಐತಿ ಕೀಬೋರ್ಡ್ 5,000 ರೂಪಾಯಿ 5,000 ರೂಪಾಯಿ ಕೀಬೋರ್ಡ್ ಒಟ್ಟ ಅಸಹ್ಯ ಆಗ್ಬೇಕು ನೀನು ಹೆಂಗೆ ಹುಡುಗ್ಯಾರ್ದಂಗೆ ಐತದ ಇಟ್ಟ ದೊಡ್ಡ ಇಲ್ಲ ಹೌದು ದೊಡ್ಡದ ಅದ ಮೇ ಬಿ ಮ್ಯಾಕ್ ಮನಿಂದ ಇರ್ಬೇಕಂತ ಇಲ್ಲ ಅಂಗಡಿ ಬರ್ ಬೈಕ್ ಫೋನ್ ಐತಲ್ಲ ಇದನ್ನ ಅರ್ಧ ಮನಿ ಕಟ್ಬೋದ್ರಿ ಅವನು ನೋಡ ಈ ಫೋನ್ ರೇಟ್ನಾಗ ಫೋನ್ ಆರಾಮ ಐತಪ್ಪ ಅಷ್ಟೇನಿಲ್ಲ ಫೋನ್ ನೀನ್ 90 ಅಲ್ಲ ಫೋನ್ 95 ನಿಂದ ನಂದು 30 ನೋಡ್ರ 35 1 TB ನನ್ನ ಪಿಸಿನೂ ಬಂತು ಒಂದಕ್ಕೆ ಬಂತು ಅದು ಪಿಸಿ ಎಲ್ಲ ಹಿಡಿದು ಒಂದ್ ಏನ್ ಮಾಡಿದ್ವಿ ಅಂತ ದೊಡ್ಡದಾರ ಸಾಕ್ಸ್ ತಗೊಂಡೇನ ಅದಕ್ಕೆ ಇಲ್ಲ ಮತ್ತೆ ಹೆಂಗ್ ಹೆಂಗ್ ಮುಡ್ತಿತ್ತು ಮಾನಿಟರ್ ಕೀಬೋರ್ಡ್ ಸಪ್ರೇಟ್ ಮೌಸ್ ಸಪ್ರೇಟ್ ಮತ್ತೆ 500 ರೂಪಾಯಿ ಕೀಬೋರ್ಡ್ ಮೌಸ್ ಕೊಡ್ತಾರಿಲ್ಲ ಡಿಸ್ಕ್ SSD ತಗೊಂಡಾನ ಹಬ್ 6,000 ರೂಪಾಯಿ ಭಾಳಾಗೈತೆ ಹಬ್ಬಿಗೆ 2,000 ರೂಪಾಯಿ ಹಬ್ಬಿಗೆ 2,000 ರೂಪಾಯಿ ಇದು ಸ್ಟಾರ್ಟಿಂಗ್ ಎಕ್ಸ್ಪ್ರೆಷನ್ ಹಂಗ್ ಮಾಡುದು ಸಡನ್ ರೇಟ್ ರಿಯಲೈಸೇಷನ್ ಆಮೇಲೆ ಅಲ್ಲಿ ಒಳಗೆ ಬಿಲ್ ಇರ್ತದೆ 345 ಅಂದ್ಕೊಳ್ಳಿ ಅಂತ ಇಲ್ಲ ಅದ ಒಂದು ಮಠ ಆಗಿದೆ ಒಂದು ಆಗ್ಲಿ ಹೊಲ್ಸೆಸ್ಟ್ ಪರ್ಚೇಸ್ ಏನೋ ನಿಂದು ಇದನ್ನ ತಗೋಬಾರ್ದಿತ್ತನ ಅಂತ ಅನ್ಸಿದ್ದೆ ಅವ್ನು ನನಗೆ ಇಲ್ಲ ನಿನ್ನ ಹೇಳ್ಬಾಡ್ಲೆ ನೀ ಒಂದು ಹೇಳ ನಾ ಒಂದು ಹಿಂಗೆ ಮಾಡೋಣ ಅದು ಇಂಟ್ರೆಸ್ಟಿಂಗ್ ಆಗ್ತದೆ ಎಲ್ಲದ ತಡಿಯಲ್ಲಿ ತೋರಿಸ್ತೀನಿ ಒಂದೊಂದು ಆದರೆ ಮೇಜರ್ ಹೊಲ್ಸ ಇದು ಉಪಯೋಗ ಇಲ್ಲ ಇವಂಗ ಅಂತಂದು ಇವನ್ ಬಗ್ಗೆ ಅದು ರೀಸೆಂಟ್ PC ತೊಗೊಂಡಿದ್ದ ನೋಡೋದು ಇನ್ನೂ ಐತ್ ನೋಡಿ ಬೆಂಗಳೂರಿನಾಗ ಇಟ್ಟ ನೋಡಿ ಅದ ಬಿಲ್ಡ್ ಮಾಡಿದ್ದು ಅದ್ರಂತ ಸ್ಲೋ PC ನೋಡಿಲ್ಲ ನಾನು ಇವನು ಹುಚ್ಚದ ಟರ್ನ್ ಮಾಡೋಕಿನ ಮೊದ್ಲ ಚಲೋ ಆಗಿರ್ತದೆ ಆ PC ನಾವು ಹೆಂಗೆ ತೊಗೊಂಡಿವಿ ಹೇಳ ಕೋವಿಡ್ದಾಗ್ಯದ ಅಲ್ಲ ಎಷ್ಟು ಮಂತ್ ದುಡ್ದಿವಳ PC ಸಂಬಂಧ 3 ತಿಂಗಳ ದುಡ್ದೆಲ್ಲ ತೊಗೊಂಡಿವಿ ಸ್ಲೋ ಇದಕ್ಕೆ ನಂಗೆ ಗೊತ್ತಾಗಿಲ್ಲ ಅದು ಎಷ್ಟು ಸ್ಲೋ ಇತ್ತು ದೋಸ್ತ ನನಗೆ 3 ತಿಂಗಳ ಅದು ವಾಪಸ್ ರೆಡಿ ಆಗೋ ಮಟ್ಟನು ಹಂಗ ಅನ್ಸಿತ್ತು ವೇಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿ ಅನ್ಸಿವು ಇದ್ರ ಮೇಲೆ ಅಂತ ಹೆಂಗೆ ದೊಡ್ಡ PC ರೆಡಿ ಮಾಡಿ ಫಿಲ್ಮೋರಾಗ ಎಡಿಟ್ ಮಾಡೋದು ಅರ್ಧ ತಾಸು ಏನೋ 10-15 ನಿಮಿಷ ಅಂತಿಲ್ರಿ ಇದು ಆನ್ ಹಾಕೋದು ಹೌದು ಅದ್ರೊಳಗೆ ಏನೋ ಕಮ್ಮಿ ಇತ್ತು SSD ಕಮ್ಮಿ ಇತ್ತು SSD
ಸುಳ್ಳ 1 ಲಕ್ಷ ರೂಪಾಯಿ ಕೊಟ್ಟು ಮಾಡಿದ್ವಿ ಅದನ್ನ ಏನೋ ಮಾಡಿ. ಅದೇ SSD ಮೇಲೆ ಅಂತಪ್ಪ ಅದು ಅವಂದೇನು ಹೊಲಸು ಪರ್ಚೇಸ್ ಆಗಿರ್ಬೋದು ನಿನ್ನ ಪ್ರಕಾರ? ಏನು ತೊಗೊಂಡ ಗೊತ್ತಿಲ್ಲ, ನೀ ಹೇಳ್ಬೇಕು ಅವಂದ. ಏನು ತೊಗೊಂಡಿಲ್ಲ. ಐ ತಡಿಯೋ, ಇವಂದ ಗ್ರೆನೇರು ತೊಗೊಂಡಿದ್ನಲ್ಲ ಅದಂಕಾರ ನನಗೆ ಇಡೀ ಅದು ಎಷ್ಟು ಅದು ದೊಡ್ಡ ಅಮೌಂಟ್ ಅಲ್ಲ, ಒಂದು ಎಷ್ಟು 2,500 ಕೆಟ್ಟ ಹೊಲಸು ಸಿಗ್ತದೆ. ಏನು ತೊಗೊಂಡಿಲ್ಲ ಮತ್ತೆ ನಾ ಸಾಮಾನು ಭಾಳ ತೊಗೊಂಡಂಗಿಲ್ಲ. ಐ ಆಮ್ ನಾಟ್ ಅ ಮಟೀರಿಯಲಿಸ್ಟಿಕ್ ಗಾಯ್. ಬಟ್ ಬೇರೆದವ್ರು ಕರಿತಾನವ ಸ್ಟೀಲರ್. ಹೌದು, ಇದನ್ನ ಹೇಳ್ಬೋದು. ಶಿವ್ ನನ್ನ ಲೈಫ್ ಇಂತ ಈಗ 1 ಸೆಕೆಂಡಿಗೆ ಹೋದ ಅಂತಕೋ, ಅರ್ಧ ಸಾಮಾನು ನನ್ನ ರೂಮಿಗಿಂತ ಅರ್ಧ ಸಾಮಾನು ನನ್ನ ಲೈಫಾಗಿಂತ ಹೋಗ್ಕೋ. ಅವ್ನ ಕಡೆ ಸಾಮಾನು ಈ ಒಂದು ಡಂಬಲ್ಸ್ ವೇಸ್ಟ್ ಅನ್ಸಿದ್ ನನಗೆ. ಹೌದು, ನಾ ಯೂಸ್ ಮಾಡ್ತೇನೆ. ನಾ ಹೊಡೆದಿನ ಅದನ್ನ. ನಾ ಶಿವ್ ಸಾಮಾನು ಹೇಳ್ತೇನೆ ನೋಡಿ, ನಮ್ಮ ಮನೆಗೆ ಇರೋದು ಡಂಬಲ್ಸ್, ಅದು ಬಾರ್ ವೇಟ್. ಈಗ ಸದ್ಯ ಮಾನಿಟರ್ ಎಬ್ಸ್ಕೊಂಡಿನಿ, ಅದು ಪವನ್ ಕಡೆ ಅಂತ ಮಾನಿಟರ್ ಒಂದು ಎಬ್ಸ್ಕೊಂಡಿನಿ. ಆ ಮಾನಿಟರ್ ಗುಜ್ಜರಿದವನು ತೊಗೊಳಂಗಿಲ್ಲ ಅದನ್ನ. ಅದ್ರದ್ದು ಏನೈತಿ ಹೇಳದ್ರಾಗ? ಇದನ್ನೈತಿಲ್ಲ ಅದು ಹಳೇದು ವಿಜಿ, HDMI ಇಲ್ಲ ಅದು. ಅದೇ ವಿಜಿ ಮಾನಿಟರ್. ನಾನು ಈ ಒಂದು ಇನ್ವೆಸ್ಟ್ಮೆಂಟ್ ಹೇಳಿ ಯಾವ್ದು ಹೊಲಸ ಅಂತ. ಯಾವ್ದು? ಹೈಡ್ರೋಫೋನಿಕ್ಸ್. ಗಿಡ ಬೆಳೆಸ್ತೀನಿ ಅಂತ ಹೇಳಿ ಗೋವಾಗ ಹೋಗಿ ಟ್ರೈನಿಂಗ್ ಮಾಡ್ಕೊಂಡ್ ಬಂದಾನವ. ಅಲ್ಲೇ ಟ್ರೈನ್ ಮಾಡಿಯೋ? ಟ್ರೈನ್ ಮಾಡಿಲ್ಲ, ಟ್ರೈನ್ ಮಾಡಿಲ್ಲ. ಅಲ್ಲಿ ಹೋಗಿ ಎಜುಕೇಟ್ ಆಗಿ ಬಂದಿಲ್ಲ ನೀ? ಅವ್ನು ಬೇರೆ ಬೇರೆ ವರ್ಡ್ಸ್ ಹೇಳ್ಬೇಕು ಅಂದ್ರೆ ಗೊತ್ತಾಕೈತೆ. ಮತ್ತೇನು ಮಾಡಿ? ಇಲ್ಲ, ಹೈಡ್ರೋಫೋನಿಕ್ ಬರುತ್ತೆ ಬಾಯ್ ಮಾಡಿದ್ದೆ. ಹೈಡ್ರೋಫೋನಿಕ್ ಬಾಯ್ ಗೊತ್ತಿಲ್ಲ, ಇಲ್ಲಿ ಬರೋದು ಫೋಟೋ ನೋಡಿ. ಹೈಡ್ರೋಫೋನಿಕ್ಸ್ ಅಂದ್ರೆ ಮತ್ತೆ ಇದು ಜೇ ಬೆಳೆದಲ್ಪ. ಎಷ್ಟು ಒಂದು 10-5 ಜಗದೊಳಗೆ 10 ಫೀಟ್ 5 ಫೀಟ್ ಜಗದೊಳಗೆ ಇಷ್ಟು ಸಾಮಾನು ಬೆಳಿಬೋದು ಅನ್ನೋ ಇಲ್ಲಿ ಹಾಕಿಟ್ಟಾನೆ. ಹೋಗ್ಯಾನ ಮನಿಗೆ, ನಾ ಇಲ್ಲಿ ಇಟ್ಟಿನೋ ಅಂತ ನನ್ಗೇನು ಗೊತ್ತಾ, ಹಾಕಿಟ್ಟಂತ ಅದೇ ಇಟ್ಟೋಗಿರ್ತಾನೆ ಸಣ್ಣದೊಂದು. ಮನಿಗೆ ಬಂದು ನೋಡ್ತೀನಿ ಫುಲ್ ಲೈಟ್, ಮನಿ ತುಂಬ ಲೈಟ್, ಬಲ್ಬ್ ಐತೆ ಅದಕ್ಕೆ. ಸಿದ್ಧ ಬಂದು ಬಲ್ಬ್ ಆರಿಸಿದೆ. ಯಪ್ಪ, ನಮ್ಮ ಮೊನ್ನೆ ಹೊಳ್ಳಿ ಆನ್ ಮಾಡಿದ್ನಲ್ಲ, ಆನ್ ಮಾಡಿಟ್ಟೆ ನಂಗೆ ಗೊತ್ತಿಲ್ಲ ಶಾಕ್ ಹೊಡ್ಯ ಅಂತೇಳಿ, ನೀರು ಶಾಕ್ ಹೊಡ್ಯ ಅಂತ ನಂಗೆ ಗೊತ್ತಿಲ್ಲ. ಫಸ್ಟ್ ಮಸ್ತ್ ಎಲ್ಲ ಪೈಪೆಲ್ಲ ಕಟ್ ಮಾಡಿ ಪೈಪಿಂಗ್ ಎತ್ತಿ ನೋಡೋ ಜಮ್ಮ ಹೊಡಿತ ಫಕ್ ಅಂತಂದು ಆರ್ಸಿಲ್ಲ, ನಾ ಹೋಗ್ಬಿಟ್ಟಿನಿ. ನಮ್ಮಿ ಬಂದಿದ್ದಾರೆ ಕೈ, ನಮ್ಮಿ ಶಾಕ್ ಹೊಡೆದೈತಿ. ನೀವು ನೀರಾಗ ಏನು ಕೈ ಆಡ್ಸ ಅಂತಿದ್ರು ಅದಕ್ಕೆ? ಅದ ಹೆಂಗೆ ಕ್ಯೂರಿಯಾಸಿಟಿ ಒಳಗೆ ಏನೈತೆ ಅಂತ ಕೈ ಹಾಕೋದು ಎಲ್ಲರೂ, ಕೈ ಕೂಡ ಶಾಕ್ ಹೊಡ ಹೊಡಿತಾ. ನಮ್ಮಿ ಬಂದು ಹೇಳಿದ್ರೆ ನಂಗೆ ಅವಾಗ ಹೋಗಿ ಆಫ್ ಮಾಡಿದೆ. ಮತ್ತೆ ಎಲ್ಲರೂ ಎದ್ದ ಅಂತಾರೆ ಅದ್ರ ಕೈ ಎಲ್ಲ ಬಿಡ್ಬೇಕು ಬೇಡ, ಎಲ್ಲರೂ ಎದ್ದೆದ್ದು ನೋಡಿ ಆಮೇಲೆ ಮಲಗಿಸ್ಬಿಡುದು ಒಬ್ಬೊಬ್ಬರು. ಒಂದು ಲೆಕ್ಕಕ್ಕೆ ಹಾರ್ಟ್ ಬೀಟ್ ಕರೆಕ್ಟ್ ಆಕಿತ್ತು ಶಾಕ್ ಹೊಡೋದು. ಅಲ್ಲಿ ಮ್ಯಾಲಿದ್ರೋಕೆ ತೆಳಗ್ ಪಾರ್ಕಿಂಗ್ ಹೋಗೈತಿ, ಗೊತ್ತಾಗಲ್ಲ ಯಾರು ಬೀಳ್ತಾರೋ ತೆಳಗೆ. ಏನೋ ಅಂದ ಅಲ್ವ ಆಗಲಿ ಹೀಲ ಅದು ಮೂವ್ಸ್ ಕಂಟ್ರೋಲ್ ಮಾಡ್ಕೊಂಡು ಕೈ ಎದ್ದು ಬಿಡು. ಮತ್ತೆ ಒಂದು ಎಷ್ಟು ಪರ್ಚೇಸ್ ಹಂಗಲ್ಲ ಎಲ್ಲಿ ನಾನು ಹೊಲಸ್ ಪರ್ಚೇಸ್ ಅವನು ಜಗ್ಗದಾವು. ಅವು ಮೊದ್ಲು ಭಾಳ ಹೊಲ್ಸ್ ಪರ್ಚೇಸ್ ಅಲ್ಲ ಆಕ್ಟಿವಿಟಿ ಮಾಡ್ತಿದ್ದ. ಯಾವ್ದು ಏನಾರ ಪಾರ್ಟಿ ಕೊಡೋದು, 10-20 ಖರ್ಚು ಮಾಡಿಬಿಡೋದು. ಯಾವ್ದು ಹೋಗುದಿಲ್ಲ. ಬರ್ಡೇ ಪಾರ್ಟಿ ಕೊಟ್ಟಿದ್ದಲ್ಲೋ, ಬರ್ಡೇ ಒಂದ್ಸಲ ಬಂದೈತಲ್ಲ. ಈಗ ದೊಡ್ಡವಾಗಿಲ್ಲ, 2 ವರ್ಷದಿಂದ ಕೊಡಿಸೀನಿ. ಏನು 3 ವರ್ಷ 4 ವರ್ಷ ಅಲ್ಲ. ಇಲ್ಲ, ಅವಾಗ ಹೆಂಗಾಕಿತ್ತು, ಇಂಥವೇನೋ ನಂದು ಬಿಸ್ನೆಸ್ ಇರಲಿಲ್ಲ, ಅವ್ರು ಏನೂ ದುಡಿತಿರಲಿಲ್ಲ. ಅದಕ್ಕೇನಾಕೈತೆ, ರೊಕ್ಕ ಬಂದಿಷ್ಟು ಪಾರ್ಟಿ ಇಟ್ಟು ಮಜಾ ಮಾಡ್ಬಿಡುದು. ಈಗ ರೊಕ್ಕ ಬಂದಿದ್ದಲ್ಲ ಬಿಸ್ನೆಸ್, ಅದಕ್ಕೆ ಇದಕ್ಕೆ ಹಾಕಿ ನನ್ನ ಗೊತ್ತವ ಇಂಥ ಕೊಲ್ಲಗತ್ತದ ಕೀಬೋರ್ಡ್ ಬಳ್ಳೊಳ್ಳಿ ಜಜ್ಜು ಬರ್ತದ ತಗೊಂಡ. ಇಲ್ಲ ನಂಗೆ ಹಾಕೋದಿರಂಗಿಲ್ಲ ಬಿಸ್ನೆಸ್, ಅದು ಬಿಡಂಗಿಲ್ಲ ನಂಗೆ ಬಿಸ್ನೆಸ್ ಹಾಕಂತ ಕರೆಕ್ಟ್ ಬಿಸ್ನೆಸ್ ಹಂಗ ಅದ. ಹಿಂಗೆ ಕರಿ ಹಾಕೋ ಅದನ್ನ ಕರಿಯೋ ಮಾತಾಡ್ಸೋಣ ಬಿಸ್ನೆಸ್ ಏನ ಕೇಳ್ತೈತಿಲ್ಲ ಅದು ಮಾತೆ ಕೇಳಂಗಿಲ್ಲ ಅದು. ಪವನ್ ಹಂಗೆ ನಾವು ಈಗ ಇನ್ನೊಬ್ಬನ ಬಗ್ಗೆ ಹೇಳ್ಬೇಕಂದ್ರ ಫುಲ್ ಇನ್ವೆಸ್ಟ್ಮೆಂಟ್ ವೇಸ್ಟ್ ಮಾಡ ನಾವು. ನಮ್ಮ ಪವನ್ ಲೆಜೆಂಡ್ರಿ ಇದು ಎಸಿ ಈ ಸೋಫಾ ಹೊರಗೊಂದು ಸೋಫಾ ಐತಿ, ಟೇಬಲ್ ಒಳಗೆ ಅಲ್ಲೊಂದು ಇದು ಐತಿ ಹಿಂಗ ರ್ಯಾಕೆಟ್, ಅದೊಂದು ಕನ್ನಡಿ ಐತಿ. ಅದ ಮೇನ್ ಇನ್ವೆಸ್ಟ್ಮೆಂಟ್ ವೇಸ್ಟ್ ಎಲ್ಲಿ ಮಾಡೋಣ? ಎಜುಕೇಶನ್ದಾಗ ವೇಸ್ಟ್ ಮಾಡ ನಾವು ಇನ್ವೆಸ್ಟ್ಮೆಂಟ್ ಆರ್ಟ್ಸ್ ಹಚ್ಚಿದ್ದ ಪವನಿಂದಲ್ಲ ಜನರಲ್ ಆರ್ಟ್ಸ್ ಹಚ್ಚಿದ್ರು ರೆಡಿ. ನಂಗೆ ಯಾವಾಗೂ ಇದನ್ನ ಐತಿ ಅಂದ್ರೆ ಏನಂತಾರ ಚಿತ್ತಿಸ್ಕ ಆ ಕಡೆ ಏನಂತಾರಲ್ಲ ಹಂಗ್ಯಾಕ ಅಲ್ಲಿ ಆಮೇಲೆ ಆರ್ಟ್ಸ್ ಕಲ್ತವ್ರೆ ಮಾಡೋದು ನನ್ನ ತಲೆ ಹೆಂಗಿತ್ತು ಬೇಸಿಕ್ ಕಾಮನ್ ಸೆನ್ಸ್. ಆರ್ಟ್ಸ್ ಅಂದ್ರೆ ಅದ್ರ ರಿಲೇಟೆಡ್ ಏನಾದ್ರು ಬಂದ ನೋಡಿ ಇಲ್ಲಿ ಕರಿಯೋ ಆರ್ಟ್ಸ್ ಕಲ್ತ್ರಿ ಏನ್ ಮಾಡ್ತಾರ ಮುಂದೆ? ನಾ ಫಸ್ಟ್ ಕೇಳ ಆರ್ಟ್ಸ್ ಅಂದ್ರೆ ಏನ್ ಮಾಡಿದ್ದಾಳೆ? ನಾ ಆರ್ಟ್ಸ್ ಅಂದ್ರೆ ಅದನ್ನ ಮಾಡಿ. ನಂಗೆ ಆರ್ಟ್ಸ್ ಒಂದು ಇದನ್ನ ತಿಳಿವಲ್ಲ, ನಂಗೆ ಗೊತ್ತೈತಿ ಅವ್ರು ಏನು ಮಾಡ್ತಾರಂತ. ಜರ್ನಲಿಸಮ್ ಬಿಟ್ಟು ಏನು ಮಾಡ್ತಾರೆ ಗೊತ್ತಿಲ್ಲ. ಎಲ್ಲರೂ ಎಕ್ಸಾಮ್ ಪ್ರಿಪೇರ್ ಹಾಕಾರ. ಅಲ್ಲ ನನಗೆ ಫಸ್ಟಿಗೆ ಏನು ಅನ್ಕೊಂಡಿದ್ದೆ, ಆರ್ಟ್ಸ್ ಅಂದ್ರೆ ಡ್ರಾಯಿಂಗ್ ಬಿಡ್ತು. ನಾನು ಆರ್ಟ್ಸ್ ಅಂದ್ರೆ ಹಂಗ ಮಾಡಿದ್ದೆ. ಅದಕ್ಕೆ ಬಯಾಲಜಿ ಕಲ್ತೆ ಅದಕ್ಕೆ ಸೇರೇನೋ. ಎದಕ್ಕೋ ಏನಿರ್ತೈತಿ, ಏನು ಮಾಡ್ತಾರ ಅದು ಮುಗಿಸಿ?
ಅದನ್ನ ಹೇಳಂತೀನಿ ನಾ. ಗೌರ್ಮೆಂಟ್ ಎಕ್ಸಾಮ್ ಬಿಟ್ಟು ಹೇಳ, ಎಲ್ಲ ಗೌರ್ಮೆಂಟ್ ಎಕ್ಸಾಮ್ ಬಿಡ. ಹಾಂ ಲೆಕ್ಚರ್ ಲಕ್ಷರ್ ಎಲ್ಲರೂ ಆಗ್ಬೋದಲ್ಲ ಅದು. ಲೆಕ್ಚರ್ ಹಂಗೇನು ಬಿ ಎಡ್ ಮಾಡಿದವ್ರು ಅಕ್ಕಾರ ಆರ್ಟ್ಸ್ ಏನು ಅದೇ ನೀ ಅದರ ಅದು ಮುಗಿಸಿ ಏನು ಮಾಡೋದು? ಸೈಕಾಲಜಿ ಸೈಕಾಟ್ರಿಸ್ಟ್ ಸೈಕಾಲಜಿ ಇಲ್ಲ ಹೆಂಗ ಸೈಕೆಟ್ರಿ ಅದ್ರಾಗ ಬರ್ತೈತಾನೆ. ಆರ್ಟ್ಸ್ನಾಗ ಬರ್ತೈತಿ. ಅಲ್ಲೋ ಸೈಕೆಟ್ರಿ ಬರ್ತೈತಾನ ಅದ್ರಾಗ? ಅವ್ರ ನೀವು ಸೈಕಾಲಜಿಸ್ಟ್ ಹೆಂಗ ಅದೇ ಮತ್ತು ಸೈನ್ಸ್ಗೆ ಹೋಗ್ಬೇಕು. ಮತ್ತೆ ಸೈನ್ಸ್ ಕೌನ್ಸಿಲಿಂಗ್ ಅಂದ್ರೆ ಏನು ಹೇಳ, ನಿನ್ನ ಮಾತು ಕೇಳ್ತಾರೆ ಬರೀ ಅವ್ರು ಹೇಳಂಗಿಲ್ಲ. ಗೊತ್ತೈತಿ, ಹೇಳಿದ್ದೆಲ್ಲ ಬರ್ಕೊಂತಾರ ಅಷ್ಟೇ. ಇದನ್ನ ನಾವು ದಿನ ಮಾಡ ಅಂತೀವಿ. ನನಗೆ ಅದೇ ಯಾವ ಹುಡುಗಾರ ಜೊತೆ ಮಾತಾಡ್ತೀವಿ, ಎಲ್ಲರ ಕಡೆ ರೊಕ್ಕ ಇಸ್ಕೋ, ಅವ್ರ ಕಡೆ ಶ್ರೀಮಂತ ಅಲ್ಲ ಅಂದ್ರೆ ಹೇಳಿ ನನಗೆ. ನಂಗೆ ಗೊತ್ತಿಲ್ಲ ಕೌನ್ಸಿಲಿಂಗ್ ಬಗ್ಗೆ. ಅದೊಂದು ಗೊತ್ತಿತ್ತು ನಂಗೆ ಸೈಕೆಟ್ರಿ ಬಗ್ಗೆ. 1,000 ರೂಪಾಯಿ ಹಿಂಗೆ ಒಂದು ಸೈಕಾಲಜಿ ಏನೋ ಅಂತಾರ. 1,000 ರೂಪಾಯಿ ಅಂತ ಫೀಸು. ನೀ ಚೀಪ್ ಇದ್ದವ್ರ ಕಡೆ ಹೋಗಿ ಭಾಳ ಐತಿ. ಹೌದಾ? ನೀನು ಅಟೆಂಡ್ ಆಗಿ ಸೈಕಾಟ್ರಿಸ್ಟ್ ಕಡೆ ಅಟೆಂಡ್ ಮಾಡ್ಸೇನೆ, ನಾನು ಅಟೆಂಡ್ ಆಗಿಲ್ಲ. ನೀ ಆಗಿಲ್ಲ? ಯಾಕೆ? ನಂಗೆ ನೀ ಆಗ್ಲಿ ಇಲ್ಲಿ ಏನು ನಾವು ಆಗನ್ ಬಿಡಪ್ಪ ಅನ್ಸ ಇಲ್ಲ ಆಗ್ಲಿ. ಇಲ್ಲ ನಂಗೆ ಗೊತ್ತಿಲ್ಲ ಏನು ಮಾಡಿ, ನಂಗೆ ಗೊತ್ತಿಲ್ಲ ಒಳಗೆ ಮಾಡ್ತಾರ ಅಂತ. ಅವ್ರು ಏನೋ ರ್ಯಾಂಡಮ್ ನಮ್ಗೆ ಏನು ಗೊತ್ತು, ನಾವು ಸಣ್ಣದಂತ ಹೋಗ್ಯವನೇ. ಅಲ್ಲ ಏನು ಹೇಳ್ತಾರ, ನೀ ಸಣ್ಣದಾಗ ಏನು ಮಾಡಿದ್ದಿ, ನಿಮ್ಮ ಡ್ಯಾಡಿ ಮಮ್ಮಿ ಹೆಂಗದಾರ ಹಂಗೆಲ್ಲ ಕೇಳಂತಾರ. ಅದ್ಯಾಕೆ ನಿನಗೆ ಬೇಕು, ನಾವು ಬರೀ ಟ್ರೀಟ್ ಮಾಡೋದು ಅದೆಲ್ಲ ಕೇಳಂತಾರ ಅವ್ರು. ಏನಾಯ್ತು ಏನು ನಮ್ಮ ಅಪ್ಪ ಅಮ್ಮಿಗೆ ಆನ್ಸರ್ ಮಾಡ್ಲಿಲ್ಲದಕ್ಕೆ ಹುಚ್ಚಾಗೇನು ನಾನು ನಿನ್ನ ಮುಂದೆ ಬಂದು ಮಾಡ್ತೇನೆ ಈ ಆನ್ಸರ್ ಎಲ್ಲ. ಭಾಳ ಹಂಗೆ ಹುಚ್ಚ. ಅಲ್ಲ ಶಿವ, ನಿನಗೆ ಯಾವತ್ತರ ಅನ್ನಿಸ್ತು ಸೈಕಾಟ್ರಿಸ್ಟ್ ಕಡೆ ಹೋಗ್ಬೇಕಂತ? ಇಲ್ಲೋಪ್ಪ ಅನ್ಸಲ್ಲ. ಅಲ್ಲ ಗೊತ್ತೇ ಅದು ಐತಂತ ಗೊತ್ತೇ ಇಲ್ಲ ನಮಗೆ. ಸಣ್ಣದಂತ ಗೊತ್ತೇ ಇಲ್ಲ, ನಂಗೆ ಇಂಜಿನಿಯರ್ ಆದ್ಮೇಲೆ ಗೊತ್ತಾಗೈತೆ. ನಂಗೆ ಹೋಗೋದೈತಿ ಅಂದ್ರೆ ಕ್ಯೂರಿಯಸ್ ಸಂಬಂಧ, ಅಂದ್ರೆ ಏನು ಕೇಳ್ತಾರೆ, ಏನು ಮಾಡ್ತಾರೆ ಅಂತಂದು. ಅದನ್ನ ನೀವು ಯೂಟ್ಯೂಬ್ ವಿಡಿಯೋಸ್ ನೋಡು, ನಿನಗೆ ಅದನ್ನೇ ಬೇಕು ಅಷ್ಟೇ. ಇಲ್ಲ ನಂಗೆ ಹೋಗೋದು ಅಂದ್ರೆ ಎಲ್ಲರೂ ಹೇಳ್ತಾರೆ ನೋಡಿಲ್ಲ ಟಿ ವಿ ಒಳಗೆಲ್ಲ ಥೆರಪಿ ತೊಗೋಬೇಕಂತಂದು. ನಂಗೆ ತೊಗೊಳೋದೈತಿ, ಅದ್ರ ರೊಕ್ಕ ಇಲ್ಲ ಅಷ್ಟ. ನಮ್ಮ ಕಡೆ ಬಾರೋ, ನಿಂಗೆ ಏನು ತ್ರಾಸ ಆಗೈತೆ ಹೇಳಿಲ್ಲ ಕುಂದ್ರೆ. ಹೆಂಗತ್ತೆ ಹೊರಗೆ ತೆಗೆದು ರೊಕ್ಕ 3 ಹೊಡೆದು ಬಿದ್ದು ಅಂದ್ರೆ ಸೈಕೆಟ್ರಿಲಿ ಇಲ್ಲ ಹೋಗ್ಬೇಕಂತ ಅದ್ರ ಹುಡುಗರು ಹೋಗ್ಬೇಕಂತ. ನೀವು ಹೋಗೋಪ್ಪ, ನಾವು ಹೋಗಿಲ್ಲ. ಹುಡುಗರು ಹೋಗ್ಬೇಕಲ್ಲ ಹೋಲಿವರ್ ಏನ್ರ ಆದವ್ರು ಹೋಗ್ಬೇಕು. ನಾವು ದೊಡ್ಡರಾದ್ವಿ ಏನ ಹಂಗಲ್ಲೋ, ಏನ್ರ ಆದ್ರೂ ಹೋಗ್ಬೇಕು. ನಿಂಗೆ ಏನ್ರ ತ್ರಾಸ ಆದ್ರೂ ಹೋಗ್ಬೇಕು. ನನಗೇನಾಗಿಲ್ಲ ತ್ರಾಸ. ಅಣ್ಣ ಅಲ್ಫಾಗ ಇವ್ರು ಒಪ್ಪಂಗಿಲ್ಲ. ಇವಾಗ ಹಂಗೆ ಹಾಕಿಸ್ಬಿಟ್ರೆ ಲಾಫಿಂಗ್ ಬುದ್ಧ ನಾವು ಹಂಗೆ ತೆಗ್ಸಿದಂದ್ರೆ ಹಿಂಗ್ ನಿಂತ ಹತ್ತಿದ್ದಕ್ಕೆಲ್ಲ ಹೊಟ್ರೆ ಹುಚ್ಚಕ್ಕರವ್ರು ನಂಗೆ ಹೊಡೆದ ಹಂಗೆ ಹೋಗಕ್ಕೆ ಬರಂಗಿಲ್ಲ. ಅಂದ್ರೆ ಡಿಪ್ರೆಷನ್ ಬಗ್ಗೆ ಏನು ಐಡಿಯಾ ಐತೆ ನನಗೆ? ಅದು ಹಿಂಗೆ ಲವ್ ಗಿವ್ ಅಂತ ಇರಂಗಿಲ್ಲ ಮೇಜರ್ಲಿ. ಇವ್ರೆಲ್ಲ ಅದನ್ನ ಕನ್ಫ್ಯೂಸ್ ಮಾಡ್ಕೊಂಬಿಟ್ರ. ಲವ್ ಸಂಬಂಧ ಆಕತಿ, ಅವ್ರು ಇದ್ರ ಸಂಬಂಧ ಆಕತಿ ಅಂತ ಹೇಳಿ. ಜನರಲಿ ಬೇಕಾದ ಟಾಪಿಕ್ಗೂ ಆಕತ್ತದು. ಅಂದ್ರೆ ಹಿಂಗಾಗ್ಬೇಕು ಹಂಗಾಗ್ಬೇಕಂತಿಲ್ಲ. ಮತ್ತು ನೀ ಅದನ್ನ ಮೆಜರ್ ಮಾಡಕ್ಕೆ ಬರಂಗಿಲ್ಲ ಅನ್ಲೆಸ್ ಯು ಆರ್ ಇನ್ ಟು ದ್ಯಾಟ್. ಹಾಂ, ಆ್ಯಕ್ಚುಲಿ ಡಿಪ್ರೆಷನ್ ಅನ್ನೋದು ಐತಿ ಕನ್ನಡ ಒಳಗೆ. ನೀನ ಅನ್ಕೋಬಾರ್ದು ಅದನ್ನ. ನಾನು ಡಿಪ್ರೆಸ್ಡ್ ಅದನ್ನ ಸುಮ್ ಸಾದಾ ಮಾತಾಡಂತಾರೆ. ವಾಸ್ ಡಿಪ್ರೆಸ್ಡ್ ಬ್ರೋ ಎಸ್ಟರ್ಡೇ. ಎಸ್ಟರ್ಡೇ ಅಲ್ಲ, ಅದು ಇರ್ತೈತೆ, ಅದು ಬಾಧೆನೆ. ಹೌದೌದು, ಅದು ಹೆಂಗೆ ಒಂದು ದಿವಸ ಅಲ್ಲ ಅಂದ್ರೆ ಭಾಳ ವರ್ಷದಿಂದ ಬಿಲ್ಡ್ ಆಗಿ. ಅಲ್ಲೋ ನೀ ಕ್ಲಿನಿಕಲ್ಲಿ ಡಿಪ್ರೆಸ್ ಅಂತ ಅವ್ರು ಮಾಡಿದ್ರಂದ್ರೆ ಹ್ಞೂ ಅನ್ರೂಪ. ಮಗ ಅಡ್ಡಾಡ್ಕೊಂತ ನಾನು ಇನ್ನೇ ಡಿಪ್ರೆಸ್ ಆಗಿದ್ದೇನೆ. ಅದು ಈಗ ಅದು ವರ್ಡ್ ಅನ್ನು ಕಾಮನ್ ಆಗ್ಬಿಡುತ್ತೆ. ಅದ ಐ ಆಮ್ ಸೋ ಡಿಪ್ರೆಸ್ಡ್ ಏನೋ. ಮತ್ತು ಹೆಂಗೆ ಗೊತ್ತಾ, ಸೀರಿಯಸ್ ಇದ್ದವ್ರು ಸೀರಿಯಸ್ ಇರ್ತಾರಲ್ಲ ಅವ್ರಿಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರಲ್ಲ, ಅವೆಲ್ಲ ಮೆಂಟಲಿ ಇದು ಲಿಟ್ರಲಿ ಅದನ್ನ ತೊಗೊಂಡು ಅಂತ್ಕೊನಿ ಅವ ಇದರ ಇಮಿಡಿಯೇಟ್ಲಿ ಮುಕ್ಕೋಬೇಕು ಅಷ್ಟು ಇರ್ತಾವೆ. ಏನು ಅಷ್ಟು ಇವು ಕೊಡೋದ ನಿದ್ದೆಗಳಿಗೆ ನಿದ್ದೆ ಇದ್ರೆ ಎಲ್ಲ ಕರೆಕ್ಟ್ ಆಕೈತೆ ಅಂತ ಕೊಡ್ತಾರ ಅದನ್ನ. ಮತ್ತೆ ಅಂದ್ರೆ ನೀನು ಖಾಲಿ ಕುಂತಷ್ಟು ಥಿಂಕ್ ಮಾಡ್ತಿ, ಅದ್ರ ಬದ್ಲಿ ಮೊಕ್ಕೊಂಡು ಸಾತ್ ಬಿಡ. ಹಾಗೆ ಮೊಕ್ಕೊಂಡು ಸಾತ್ ಬಿಡ ಅಂದ್ರೆ ಮೈಂಡ್ ಫ್ರೆಶ್. ಇಲ್ಲ ನಾ ಹೇಳ್ತಾನೆ ಹಾಕತ್ತೇನೆ ಹಿಂಗೆ ಯಾವಾಗ ಅಂದ್ರೆ ಭಾಳ ಟೆನ್ಷನ್ ಆಗಿ ನಿದ್ದೆ ಬರಂಗಿಲ್ಲ ಹಿಂಗೆ ಹಾಕೋರು ನಿಂಗೆ ಆಗ್ತೈತಲ್ಲ. ಮೊನ್ನೆ ನೀ ಬಸ್ನೇ ಬರ ಅಂತಿದ್ನಲ್ಲ ನಾನು. ಒಂದು ಮುಕ್ಳರ ಗಾಳಿ ಬರ ಅಂತೈತಿ, ಥಂಡಿ ಟೆನ್ಷನ್, ಬಾಜುಕ ಬಾಯಿ ತೆಗ್ದುಬಿಟ್ರ ಗಟ್ರ ತೆಗ್ದಂಗ. ಅದು ಎಂತ ಇದು ಬ್ಯಾಡ್ ಬ್ರೆತ್ ಬರ ಅಂತೈತಿ. ಓ ಬ್ಯಾಡ್ ಬ್ರೆತ್. ಅದು ಟೆನ್ಷನ್ ನಿದ್ದಿನ ಬರೋದು ನಡೀತೈತು. ನಂದು ಸೀಟ್ ನಾರ ಅಂತೈತಿ, ಹಸಿ ಆಗ್ಬಿಟ್ಟೈತಿ ಸೀಟ್. ಮಳಿ ಬಂದೆ ಮಳಿ ಹೋಗಿ ಹಿಂಗೆ ಕುಂತೀನಿ, ಹಸಿ ಸೀಟ್ ತಂದೆ ಮಕ್ಕೊಂಡಿನಿ. ಹಿಂಗೆ ಮಕ್ಕೊಂಡೆ, ಒಂದು ನಾರ ಅಂತ ಸ್ಟ್ರೇಟ್ ಮಕ್ಕೊಂಡೆ, ನಾರ ಅಂತ ಸೈಡ್ ಮಕ್ಕೊಂಡೆ. ಹೆಂಗೆ ಸೀಟ್ ಇನ್ನೂ ದುಳ ಇದ್ದಿತ್ತು, ಹಸಿ ಇರ್ಬಾರ್ದು, ಬಾ ಹೊಲ್ಸದ ಧೂಳು ಅಷ್ಟ್ರ ಬಡ್ದು ಮಕ್ಕೊಂಡು ಮಕ್ಕೊಂಡು ಕೂಡ ಭಗ್ಗನ ಹೋಗಿ ಮೂಗನ ಹೋಗ್ಬೇಕು. ಅದಕ್ಕೆ ಬಸ್ಸಿಂದ ಟ್ರಾವೆಲಿಂಗ್ ಸುತ್ತಪ್ಪ ಇದಾಕತ್ತೆ. ಅದು ಸಣ್ಣ ಒಂದು ಕಿಟಕಿ ಓಪನ್ ಆಗತ್ತ, ಗಾಳಿ ಖಾಲಿ ಬರ್ತೈತಿ. ಬಸ್ಸಿಂದ ಇನ್ನೂ ಏನಾರ ಮಾಡ್ಬೋದು. ಟ್ರೈನಿಂದ ಹೋಗಿದ್ನಲ್ಲ ನಾನು. ಟ್ರೈನ್ ಲೀಕೇಜ್. ಟ್ರೈನ್ ಇಸ್ ಟೋಟಲ್ ಲೀಕ್. ಎಲ್ಲಿ ನೀ ಬೇಕಾದಾಕೋ ಒಂದ್ ಕಡೆ ರಾತ್ರಿ ಗಾಳಿ ಬರಾಕ್ ಚಲೋ ಆಕೈತೆ 2 ಗಂಟೆಗೆ. ಆಮೇಲೆ ಟ್ರೈನ್ ಹೋಗು ಇದಕ್ಕೆ ಎಲ್ಲ ಕಬ್ಬಣದ್ದು ಕಿಟಕಿ ಇರ್ತಾವಲ್ಲ, ಹಂಗ ಹಳಗೆ ಮ್ಯಾಲೆ ಲೈಟ್ ಆಗಿ ಏರ್ತೈತೆ ಗಾಳಿ
ಬರ್ತೈತಿ ಗೊತ್ತೇನೋ ತಂಪು. ಅದಕ್ಕೆ ಮಾಡೋಕೆ ಮ್ಯಾಲಿಂದ ಹಿಡ್ಕೋಬೇಕು. ನೀ ಮ್ಯಾಲಿಂದ ಹಿಡಿದ್ರು ಬರ್ತೈತಿ. ಮ್ಯಾಲಿಂದ ಬರೋದು ಎಸಿಗೆ ಹೋಗಿದ್ದ ಅವ. ಓ ಎಸಿ ಮ್ಯಾಲೆ ಇರ್ತೈತಿ ವೆಂಟ್. ನಂದು ಎಸಿ ಇರಲಿಲ್ಲ ನಾರ್ಮಲ್. ಮ್ಯಾಗಿಂದಕ್ಕೆ ಹೆಂಗಂದ್ರೆ ಶೆಕೆ ಶೆಡದೋಗುದ ಗಾಳಿ ಬರಂಗಿಲ್ಲ ಅಲ್ಲಿ ಮೇಲೆ. ಆ ಫ್ಯಾನು ಹೆಂಗಂದ್ರೆ ಅದ್ರ ಬಾಜುಕ್ ಇರ್ತೈತಿ, ಗಾಳಿ ಕೆಳಗೆ ಹೋಗಿರ್ತೈತಿ. ಅದು ಮ್ಯಾಗಿಂದ ಈ ಪಾರ್ಟ್ ಫುಲ್ ಫಕ್. ನಂದು ಒಟ್ಟಾಗಿಲ್ಲ ಇದು. ಟ್ರೈನ್ ಜರ್ನಿ ಡೆಡ್ಲಿ. ನಿನಗೆ ಮ್ಯಾಲೊಂದು ಟವಲ್ ಗಿವಲ್ ಇತ್ತು, ಆಮೇಲೆ ಅದ್ರಂತ ಹೆದರ್ಕಿ ಜರ್ನಿನೇ ಇಲ್ಲಪ್ಪ. ನಂಗೆ ಟ್ರೈನ್ದಾಗ ಹೋದ್ರೆ ಯಾವನಾರ ಕೊಡ್ಬೋದಲ್ಲ ಹೆಂಗ ಹೇಳ ಬ್ಯಾಗಿಗೆ ಕೈ ಹಾಕಿ ಮಕ್ಕಳೋದ. ಒಂದು ಕೈ ಹಾಕಿ ಹಿಂಗೆ ಮಕ್ಕಳು ಕರ್ಕೊಂಡು ಹೋದ್ರೆ ನನ್ನ ಕರ್ಕೊಂಡು ಹೋಗಿ ಸೊಳ ಮಗ ಕರೆಕ್ಟ್ ಲ್ಯಾಪ್ಟಾಪ್ ತಗೊಂಡು ಹೋಗಿರ್ಬೇಕಾದ್ರಾಗಿಂದ. ಟ್ರೈನಿಂದ ಹೆಂಗೆ ಗೊತ್ತಿದೆ, ನಾನೇ ಹೋಗಿವಿ ಲಾಸ್ಟ್ ಟೈಮ್ ಬೆಂಗಳೂರಿಗೆ. ನಮ್ಗೆ ಗೊತ್ತಾಗೈತೆ ಏನಿಲ್ಲ ಫ್ಲಾ ಆಡೋ ತರಗಲ್ಲ, ನಮ್ಗೆ ಮುಕ್ಕೊಳ್ಳೋದೈತಿ. ಈಗ ನಂಗೆ ಗೊತ್ತೈತೆ ಅವ್ರು ಎಷ್ಟೇ ಎಚ್ಚರ ಇರ್ತಾರೆ ಅಂದ್ರೆ ಅವ್ರಷ್ಟೇ ಕೊಳ್ಳೋ ಚಾನ್ಸ್ ಐತೆ ಅಂತಂದ್ರೆ ಬ್ಯಾಗ್ ಕೈ ಹಾಕಿ ಫೋನ್ ಇಲ್ಲ ಹಾಕಿ ಇಲ್ಲಿ ಜಿಪ್ ಹಾಕಿ ಅನ್ಕಂಫರ್ಟಬಲ್ ಹಿಂಗೆ ಹಂಗೆ ಮುಕ್ಕೊಂಡಿಂದ ಫುಲ್ ಮುಂಜಾನೆ ಮಟ್ಟ. ನಂಗೆ ಟ್ರೈನ್ದಾಗ ಅದೊಂದು ಏನೋ ವಾಸನೆ ಬರ್ತಿತ್ತು, ಎದಕ್ಕೆ ಬರ್ತೈತೆ ಗೊತ್ತಿಲ್ಲ, ಭಾಗನ ನಾಡ್ತೈತಿ ಟ್ರೈನ್. ನಂಗೆ ಟ್ರೈನಿಂದ ನಂಗೆ ಕಂಫರ್ಟಬಲ್. ಟ್ರೈನಿಂದ ಸಡನ್ ಬರ್ತಾವ, ಏನು ವಿಚಿತ್ರಪ್ಪ ಟ್ರೈನ್. ನಂಗೆ ಏನೋ ವಾಸನೆ ಬರ್ತಿರ್ತದೆ ಟ್ರೈನ್. ಪ್ರಾಬ್ಲಮ್ ಏನಂದ್ರೆ ನಾನು ಮುಕ್ಕೊಂಡ್ಬಿಡ್ತೀನಿ, ಲಿಟ್ರಲಿ ಹೇಳಂಗಿಲ್ಲ. ಲೈಕ್ ಮುಕ್ಕೊಂಡ್ರೆ ಮುಕ್ಕೊಂಡ ಬಿಡ್ತೀನಿ ಮುಂಜಾನೆ ಮಟ್ಟ. ಮತ್ತೆ ಹೇಳ್ತಿ ಯಾವಾಗ ಮುಂಜಾನೆ ಸೀದಾ ಅದೇ ಟ್ರೈನಿಂದ ಇದು ಈ ಸೀಟ್ ಅಂತಾರ ಗೊತ್ತದ, ಸಪ್ರೇಟ್ 2 ಶೂತ ಸೀಟ್. seat ಅದ್ರಂತ ಚಲೋ ಸೀಟ್, ಅದ್ರಂತ ವರ್ಸ್ಟ್ ಸೀಟ ಇಲ್ಲ ಅಂತೀನಿ ನಾನು. ಹಂಗಂದ. ಯಾಕಂದ್ರೆ ಸೀದಾ ಕಳ್ಳ ಕಿಶನ್ ಹಿಂಗ್ ಕೈ ಹಾಕಿ ತಗೊಂಡ್ಬಿಡ್ಬೋದು ನೀವು ಮುಕ್ಕೊಂಡಾಗ. ನನ್ನ ಬರೀ ಸಾಮಾನು ಕಳುತ್ತೆ ಚಿಂತೆ. ಉಗುಳ್ಳಿಗಿಗಳು ಏನು ಬೇಡ. ಆ ಫೋನ್, ಈ ಫೋನ್ ತಗೊಂಡಾಗಂತೂ ಉಗುಳ್ಳಿ ಅಂತ ಅವ್ನು ಈ ಫೋನ್ ತಗೊಂಡೇನಿ, ಈ ಸೈಡ್ ಇಟ್ಕೋಬೇಕಂದ್ರೆ ಕಿಟಕಿಯಾಗಿಂದ ಯಾವನು ಎಬ್ಸಿತಾನ, ಈ ಸೈಡ್ ಇಡ್ಬೇಕಂದ್ರೆ ಯಾವ ಹೋಗೋ ಎಬ್ಸ್ತಾನ. ತಾಯಿನಡ ಕಿಶನ್ ಕೈ ಕೊಂಡ್ಕೊಂಡಿದ್ದ ಟ್ರೈನ್ದಾಗ ಇವ್ನು ಎಬ್ಸಾಕ ಹತ್ತಿರ್ತಾರ. ಹೆಂಗೆ ಅಲ್ಲ ಕಳೋದು ನಮ್ದಲ್ಲಿದೆ ಅಷ್ಟೇ ಯೂನಿವರ್ಸಲ್ ಪ್ರಾಬ್ಲಮ್. ಎಲ್ಲರೂ ಹೆಂಗೆ ಹೇಳ ಫುಲ್ ಬೋಗಿನ ಕಳು ಮಾಡೋದು ಸುಮ್ಕಿರ್ತಾರೆ. ಇಲ್ಲ, ಆಮೇಲೆ ಒಬ್ಬೊಬ್ಬರು ಟ್ರೈನ್ನಾಗ ಅವಾಗ ಅಡ್ಡಾಡ್ದವ್ರು ಕೊಳ್ಳ ಬಂಗಾರ ಚೈನ್ ಐತಿ ಕೈಯಾಗ ಒಂದು ಐಫೋನು, ಒಂದು ಸ್ಯಾಮ್ಸಂಗ್ S24 ಅಲ್ಟ್ರಾ, ಮತ್ತು ಲ್ಯಾಪ್ಟಾಪ್. ಅವ ತನ್ನ ಬ್ಯಾಗ್ ಇಟ್ಟು ಅಡ್ಡಾಡಕ್ ಹೋಗ್ಯಾನ. ನಾ ಅಲ್ಲ ಇವನ ಅರ್ಧ ಕುಡ್ದ ನೀವ ಅಂತ ಗೊತ್ತೈತಿ ಇವನು. ಮತ್ತೆ ಇವ್ರ ರಮೇಶ್ ಸೀಟ್ ತೆಳಗೆ ಇಟ್ಟು ಮುಕ್ಕೊಂತಾರಲ್ಲ ಬ್ಯಾಗ್, ನಾ ಇಡ್ತಿದ್ದೆ. ಅಲ್ಲಿ ಕಳು ಮಾಡೋ ಏನು ತೊಗೊಂಡು ಹೋಗಿದ್ದಿಲ್ಲ, ರೊಕ್ಕ ಇದ್ದಿದ್ದಿಲ್ಲ, ಫೋನ್ ಇದ್ದಿದ್ದಿಲ್ಲ, ಏನು ಅಂದ್ರು ಡ್ರೆಸ್ಸಿಗೆ ಹೋದ್ರು. ಏನು ಡ್ರೆಸ್ ಹೋದ್ರೆ ಏನಾಯ್ತು. ಆಮೇಲೆ ರೆಗ್ಯುಲರ್ ಅಡ್ಡಾಡವ್ರ ಚೈನ್ ತೊಗೊಂಡ್ಬಿಟ್ಟಿರ್ತಾರ, ಗೊತ್ತಿಲ್ಲ ನಿಂಗೆ. ಸೀದಾ ಹೋಗ್ತಾರ, ಅವಕ್ಕೆ ಲಾಕ್ ಮಾಡಿ ಇಟ್ಟು ಬಿಡುದು. ಅಂದೆ ಚೈನ್ ಹೊಡಿತಾನೆ ಹೆಂಗ ಹಿಂತ ಬರ್ತಾರ ಮಕ್ಕಳ ಮಸ್ತ್ ಪದಶ್ರೀ ಹಾಸಿ ಅದನ್ನ ಪಿಲ್ಲೋ ಊಬಿ ಉತ್ಸವ ಮಕ್ಕಳು ನೆಲಕ್ಕ ಇಲ್ಲೇ ನಮ್ಮ ಕಾಲಾಗ ಮಕ್ಕೊಂತಾರ. ಪೇಪರ್ ಅವ್ರಿಗೆ 2 ಪೇಪರ್ ಕೊಡ್ರಪ್ಪ, ನಿನ್ನ ಎದಿ ಮೇಲೆ ಮುಕ್ಕೊಂಡು ಹೋಗ್ಕೊಂತ. ಪವನನ್ ದೋಸ್ತ್ ಒಬ್ಬವ ಜನರಲ್ಲಿಗೆ ಹೋಗೋಣ್ರಿಲ್ಲೇ ಅಂತ ಜನರಲ್ ಕರ್ಕೊಂಡೋಗ್ಯಾನ. ಒಂದು ಕಾಲ್ ಮೇಲೆ ನಿಂತೇನ, ದಾವಣಗೆರೆನ ಹಾವೇರಿ ಬರುತ್ತಾನ. ಒಂದ ಕಾಲು ಇನ್ನೊಂದು ಕಾಲು ಡಂಚಕನೇ ಇಲ್ಲ, ಒಂದ ಕಾಲು ಹಿಂಗೆ ಇದನ್ನ ಹಿಂಗ್ ಸರಿಸಿ ಈ ಕಾಲು ಇಲ್ಲಿ ಇಡುದು. ಹುಚ್ಚಾದೇನೋ ಇನ್ನು 500 ರೂಪಾಯಿ ಕೊಟ್ಟಿದ್ರೆ ಬಸ್ಸು. ನಾ ಏನ್ ಮಾಡಿದ್ದೆ ಗೊತ್ತಾ, ಭಿಕ್ಷೆ ಬೇಡಿ ಬಸ್ ಒಂದಿನ ಜನರಲ್ ಶಟದ ಹೋಗುದು. ನಾ ಒಂದ್ಸಲ ಜನರಲ್ ದೊಡ್ಡ ಟ್ರೈನ್ ಐತಿ, ಇಲ್ಲಿಂದ ಹಿಂಗೆಲ್ಲ ಹೋಗ್ಬರೋದು, ಗುಲ್ಬರ್ಗ ಹೋಗೆಲ್ಲ ಬರುತ್ತೆ ಬೆಂಗಳೂರಿಂದ. ಹಂಗೆ ಲಾಂಗ್ ಜರ್ನಿ ಅನ್ನೋ ದೊಡ್ಡ ಟ್ರೈನ್ ಅಲ್ಲ, ಲಾಂಗ್ ಜರ್ನಿ. ಗುಲ್ಬರ್ಗ ಮಟ್ಟ ಹೋಗಿ ಬಂದೈತಿ ಟ್ರೈನ್ ಅಂತಂದ್ರೆ. ಅದ ಟ್ರೈನ್ ಐತಿ ನೋಡು, ಲಾಂಗ್ ಜರ್ನಿ ಐತಿ, 12 hours ಮೇಲೆ ಐತಿ. ಫಕ್ ಏನೈತಿ, ಜನರಲ್ ಸಿಕ್ಕೈತಿ, ಅದು ಸಿಕ್ಕೈತಿ, ಒಂದೇ ದಿವಸ ಹೊರಡೈತಿ. ಮತ್ತೆ ಅಂದ್ರೆ ನಾ ಲಿಟರ್ಲಿ ಬರೀ ಟ್ರಾವೆಲ್ ಮಾಡಿ ಇಲ್ಲಿ ಬಂದು ಮಧ್ಯಾಹ್ನ ಮಟ್ಟ ಊಟ ಮಾಡಿ ಸಂಜೆ ಮತ್ತೆ ಹತ್ತು ಹೋಗ್ಬಿಟ್ಟೇನಿ ಬೆಂಗಳೂರಿಗೆ. ಒಂದೇ ದಿವಸ ಹೊರಡೆ ಊಟಕ್ಕೆ ಬಂದಿದ್ದವ. ನೀ ಅಲ್ಲಿಂದ ಬೆಂಗಳೂರು ಹೋಗ್ಬೋದಿತ್ತಲ್ಲ. ನನಗೆ ಗೊತ್ತಿಲ್ಲ ಜರ್ನಿ, ನಂಗೆ ಗೊತ್ತಿಲ್ಲ, ಆಪ್ಷನ್ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ಹತ್ಬಿಟ್ಟೆ ಟ್ರೈನ್ ಜಲ್ದಿ ಅಂತಿದ್ರು ಮಕ್ಕಳು, ಅದ ಲೇಟ್ ಹೋಗ್ಯತೋ. ಈಗ ಒಂದೇ ಭಾರತ್ ಒಂದೇ ಚಲೋ ಐತಿ ನೋಡಪ್ಪ. ನಾ ಹೋಗಿಲ್ಲ, ಚಲೋ ಐತಿ. ಒಂದೇ ಭಾರತ್ ಏರೋಪ್ಲೇನ್ದಾಗ ಕುಂತಂಗೆ ಲ್ಯಾಂಡ್ ಮೇಲೆ ಹೋಗೋ ಏರೋಪ್ಲೇನ್ ಇದ್ದಂಗೆ. ಅದು ಏನು ಒಳಗಡಂಗಿಲ್ಲ, ಏನೋ ಕಟಕ್ ಆವಾಜ್ ಇಲ್ಲ, ಏನಿಲ್ಲ, ಏನೂ ಇಲ್ಲ. ಆದ್ರೆ AC ಇರಿಟೇಷನ್ ಆಗಲ್ಲ. ಯಾಕೆ ಆಕೈತಿ AC ಏನು ಬಸ್ಸನ್ನು ಬಿಡಂಗಿಲ್ಲ ಅವ್ರು. ನೀವು ಆಫ್ ಮಾಡೋದಿದ್ರೆ ಆಫ್ ಮಾಡ್ಕೋ. ಓ ಹಂಗೈತೇನ. ನಾ ಒಂದೇ ಸಲ ಹಚ್ತೀನಿ AC ಕುಂತ ಹೋಗೋದು ಏನದು ಮಧ್ಯಾಹ್ನ ಯಾವ ಬಸ್ ಶತಾಬ್ದಿ ಹತ್ತೇನಿ. ಫುಲ್ ಕೋಲ್ಡ್ ಐತಿ, ಎಕ್ಸ್ಟ್ರೀಮ್ ಎಲ್ಲ. ಐ ಮೀನ್ ಫುಲ್ ಬುಗಿನ. ಶತಾಬ್ದಿ ಹಂಗ ಒಟ್ಟ ಕಂಟ್ರೋಲ್ ಇಲ್ಲ ಅವ್ರ ಮೇಲೆ. ಹೆಂಗ ಸಿಂಗಲ್ ನಾರ್ಮಲ್ AC ಟ್ರೈನ್ ಇರಂಗಿಲ್ಲ, ಓಪನ್ ಇರ್ತದ, ಸುಮ್ಮ ಬಿಡ್ತಿರ್ತದ. ಬಸ ಎಲ್ಲ ಆಫ್ ಮಾಡಕ್ಕಿಲ್ಲ, ಏನಿಲ್ಲ. ಎಲ್ಲರೂ ಮುಕ್ಕೊಳ್ಳೋದೈತಿ. ಅವ್ರು ಎಕ್ಸ್ಟ್ರೀಮ್ ಕೋಲ್ಡ್ ಸಮಯ ಯಾರಿಗೂ ನಿದ್ದೆ ಬರಂತಿಲ್ಲ, ಹಂಗಾಗ್ಬಿಟ್ಟೈತೆ. ಬಿಸಿ ಮಾಡಿದ್ರೆ ಎಲ್ಲರಿಗೂ. ನೀನು ಚಳಿಗಾಲದಾಗೂ ಅಷ್ಟೇ ಕೋಲ್ಡ್ ಇರ್ತಾರ ಅವ್ರು. ಹಿಂಗ್ ಲಿಟ್ರಲಿ ಹಿಂಗ್ ಕುಂತ ಅದಕ್ಕೆ ಫುಲ್ ಟ್ರೇ ಬುಗಿನ ನಮ್ಮ ಫ್ರೆಂಡ್ ಹುಸ್ಸೋಳ ಮಗ ಹೇಳೇ ಇಲ್ಲ, AC ಬುಕ್ ಮಾಡಿಬಿಟ್ಟಾನೆ. AC ಬುಕ್ ಮಾಡಿ ನಂಗೆ ಏನಾರ ಹೇಳ್ಬೇಕಾ, ಸಜೆಷನ್ ಏನಾರ ಕೊಡ್ಬೇಕು ಇದನ್ನಪ್ಪ ಮ್ಯಾಲಿಂದ ಮಾಡ್ಯಾನ. ನನ್ನ ಮೊಣಕಾಲಿಗೆ AC ವೆಂಟ್ ಐತಿ, ಒಂದು ಇದನ್ನು ತೊಗೊಂಡೋಗಿಲ್ಲ ನಾ ಹಾಸಿಗೆ. ನಂಗೆ ಹೇಳೇ ಇಲ್ಲ ಯಾವ. ನೀ ತೊಗೊಂಡೋಗಿ ಜನರಲ್ಲಿ ಇಲ್ಲೋ, ಅದಕ್ಕೆ ತೊಗೊಂಡು ಹೋಗ್ಬೇಕು. ನೀ ಇಲ್ಲ ಸತ್ತ ಹೋಗಿ. ನಾ ತೊಗೊಂಡಂಗಿಲ್ಲ ಪೋಟ, ನೀ ತೊಗೊಂತೀನಿ. ಏನು ಮಾಡೋಣ, ಬ್ಯಾಗ್ ತೆಗ್ದ ಹಿಂಗೆ ಒಳಗೆ ಚದಾರ ಇತ್ತು, ಚದಾರ ಸುಳ ಮಗ ಅದೊಂದು ಅದ್ರಾಗ ಹೋಗ್ಬೇಕಾರೆ ಹೊಚ್ಕೋಬೇಕು.
ಅದ ಏನಾಗೈತಿ ನಂದು ಎ ಸಿ ಬಸ್ ಮುಂಬೈಯಿಂದ ಬರಂತೀನಿ ಎ ಸಿ ಬಸ್ ಬುಕ್ ಮಾಡ್ಯಾರ ಆತೋಪಾ ಕುಂತೇನಿ ಇಲ್ಲೇ ಕಾಲು 15 ತಾಸು ಜರ್ನಿ ಅದು ಮುಗಿಸಿದೆ ಜರ್ನಿ ಒದ್ದಾಡಿ ಬಂದೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಎ ಸಿ ಬಸ್ ಹಸ್ತಾಗ ಗೊತ್ತಾಗೈತಿ ನಾ ಆಫ್ ಮಾಡ್ಬೋದು ಅಂತ ಗೊತ್ತಾ ಇಲ್ಲ ನಂದು ಸೇಮ್ ಅದು ಹಿಂಗೆ ಇಟ್ಕೊಂಡು ಅದನ್ನ ತಿರುಗಿಶನಿ ಎಜುಕೇಶನ್ ವೇಸ್ಟ್ ಎಜುಕೇಶನ್ ಗಾನ್ ಹುಚ್ಚಾಗಿದ್ದೆ ನಾನು ಯಪ್ಪ ಇಂಥ ಹಾರೇಬಲ್ ಗೊತ್ತದ ಕೋಲ್ಡ್ ಜಾಸ್ತಿ ಆತಂದ್ರೆ ನಾನ್ ಎ ಸಿ ಬಸ್ ಚಲೋ ನನಗೆ ಅದೆಲ್ಲ ಸ್ಟಾಪ್ ಆತಂದ್ರೆ ಅಷ್ಟೇ ಒಂದು ಸ್ವಲ್ಪ ಬೆವ್ರದು ಮತ್ತೆ ಗಾಡಿ ಶುರು ಮುಂದೆ ಹೊಂಟಂದ್ರೆ ಮತ್ತೆ ಚಲೋ ಆದ ಕೂಡ ಆದ್ರೆ 3 ಟೈರ್ ಅದು ಹೈಯೆಸ್ಟ್ ಚಲೋ ಐತಿ ಮಸ್ತ್ ಇರುತ್ತೆ ಅದು ಅದ ಕಂಪಾರ್ಟ್ಮೆಂಟ್ಸ್ ಇರ್ತಾವ ಅಪಾರ್ಟ್ಮೆಂಟ್ ನಾ ಹೋಗಿ ಶಾಕ್ ಆಗ್ಬಿಟ್ಟಿನಿ ಫಕ್ ಏನು ಚದರ್ ಕೊಡ ಟ್ರೈನ್ದ ಏನು ತ್ರಾಸ ಗೊತ್ತಾನೆ ಟೈಮ್ ಟು ಟೈಮ್ ನಾವು ಹೋಗಂಗಿಲ್ಲ ಅದು ಜಲ್ದಿ ಬಿಟ್ಬಿಡ್ತೈತಿ ಎಕ್ಸಾಕ್ಟ್ ಟೈಮಿಗೆ ಹೋಗ್ಬೇಕು 1 ತಾಸು ಮೊದಲೇ ಇರ್ಬೇಕು ಏರೋಪ್ಲೇನ್ ಹತ್ತಂಗೆ ಅದ ನಾವು ಹೋಗಿರ್ತೀನಿ ನಂಗೆ ಬ್ಯಾಸ್ರೋ ಮೊನ್ನೆ ಹೋಗ್ಯಾನು ಮೊನ್ನೆ ಟ್ರೈನ್ ಎಷ್ಟು 11:15 ಐತಿ ಬಿಟ್ಟದ್ದು 12ವರೆಗೆ ಹೌದೌದು ಒಂದ್ಸಲ ಲೇಟ್ ಆದ್ರೆ ಲೇಟ್ ಆಗತ್ತೆ ಅದೇ ರಾಣಿ ಚೆನ್ನಮ್ಮ ಅದ ಯಾವ್ದೋ ಬುಕ್ ಮಾಡಿದ್ದ ಬಿಟ್ಟದ್ದು 12ವರೆಗೆ ಲೇಟ್ ಆಗತ್ತೆ ಮತ್ತೆ ಹೆಂಗೆ ಟ್ರೈನಿಂದ ಹೆಂಗೆ ಪ್ರಾಬ್ಲಮ್ ಡೈರೆಕ್ಟ್ ಇರ್ಲಿಲ್ಲ ಅಂತಿಕೋ ಮಿಡ್ ಸ್ಟಾಪ್ ಮಾಡೋಗ್ತಾವ ರಾತ್ರಿ 3 ಗಂಟೆ ಬಂದು ಡ್ರಾಪ್ ಮಾಡಿ ಹೋಗ್ಬಿಡ್ತಾವ ಟ್ರೈನ್ 3 ಗಂಟೆ ಆಗಿತ್ತಲ್ಲ ನಂದು ಕಡೂರಿಂದ ಹತ್ತೀನಿ 10:10ವರೆಗೆ ಐತಿ ಟ್ರೈನ್ ಆತ್ ಬಿಡಪ್ಪ ನಮ್ಮ ಹುಡುಗಗೆ ಬಂದು 4 ಗಂಟೆಗೆ 5 ಗಂಟೆಗೆ ಕಾಲ್ ಮಾಡ್ಬೋದು ಟ್ರೈನಾಗ ಇವ್ರು ಮಕ್ಕಳು ಹುಡುಗರು ಎದಕ್ಕಾರ ಬರ್ತಾರಂತ ನನಗೆ ಬಂದಾರ ಆ ಹುಡುಗಿ ಅದು ಪಾಪ ಒಳ ಅಂತೈತಿ ಸುಮ್ಮಿರ್ಬೇಕು ಅದ್ರವ ಇದು ಯಾವಾಗೂ ಹಿಂಗ ನೋಡ್ರಿ ಇದು ಪಾಪು ಯಾವಾಗಲೂ ಟ್ರೈನ್ಯಾಗ ಬಂದಿರ್ತೈತಿ ಅವಾಗ ಆತೈತ್ರಿ ಆಕಿ ಗಂಡ ಏನ್ತಿ ಇಬ್ರು ಮಾತು ಹಚ್ಚಿಬಿಟ್ರ ಈಕಿದ್ ಶುರುವಾತ್ ನೋಡ್ರಿ ಈಕಿದ ಬಿಡಬೇ ಆ ಪಾಪು ಹತ್ರ ಸುಮ್ನಕ್ಕತ್ತಿ ಆಕಿ ಹೊರಗೆ ಕರ್ಕೊಂಡು ಹೋಗ್ರಿ ಈಕಿನ ನಾವ್ ಅಲ್ರಿಪ್ಪ ನೆಕ್ಸ್ಟ್ ಟೈಮ್ ಬರಂಗೇ ಇಲ್ಲ ನಾ ಇನ್ ಮ್ಯಾಗಿಂದ ಜರ್ನಿನ ಮಾಡಂಗಿಲ್ಲ ಅಕ್ಕಿದ ಇರಿಟೇಷನ್ ಸ್ಟಾರ್ಟ್ ಆಗ್ಬಿಡತ್ತೆ ಮುಗಿತ ಎಲ್ಲ ಹಿಂಗೆ ನಿಂತೈತಿ ಹಿಂಗೆ ಹೇಳ್ತೇನೆ ಯಾವ್ದ ಸ್ಟಾಪ್ ಹುಬ್ಬಳ್ಳಿ ಇಳಿರಿ ಅಂತ 2ವರೆ ಯಾ ಆಟೋದವ್ರಿಗೆ ಹಿಡಿಯೋ 2ವರೆಗೆ ಇರ್ತಾರ ಆಟೋದವ್ರ ಯಪ್ಪ ಬೆಂಗಳೂರಿಗೆ ಹೋಗಿ ನಂಗೆ ಟ್ರೈನ್ ಎಲ್ಲಿ ಹತ್ತಿ ಎಲ್ಲಿ ಹೋಗ್ಬೇಕು ಯಾವ ಪ್ಲಾಟ್ಫಾರ್ಮ್ ತಲಿ ಹುಚ್ಚಿಡ್ಬಿಡ್ತೈತಿ ಎಲ್ಲಿ ಬೇಕಾದಲ್ಲಿ ಎಂಟ್ರಿ ಅದಾವ ಅದಕ್ಕೆ ಹೌದು ಆದ್ರೆ ಹುಬ್ಳಿ ಕಂಪೇರ್ ಟು ಬೆಂಗಳೂರಿಗೆ ಚಲೋ ಐತಿ ಇಲ್ಲ ಹುಬ್ಳಿ ಚಲೋ ಐತಿ ಸ್ಟೇಷನ್ ಹುಬ್ಳಿ ಚಲೋ ಐತಿ ಹುಬ್ಳಿ ದೊಡ್ಡದೈತಿ ಬೆಂಗಳೂರದು ಪ್ಲಾಟ್ಫಾರ್ಮ್ 10 ಅದಾವ ಇಲ್ಲೇ 5 6 ಅದಾವ ಮತ್ತೆ ಇನ್ನೊಂದು ಹೆಂಗ್ ಗೊತ್ತಾನ ನಂಗೆ ಮಳಿ ಬಂದ ಪ್ರಾಬ್ಲಮ್ ಆಗಿತ್ತು ಅಲ್ಲೇ ಅಂದ್ರೆ ಅಲ್ಲೇ ಫುಲ್ ಕವರ್ಡ್ ಇಲ್ಲ ಎಲ್ಲ ಮ್ಯಾಲ ಓಪನ್ ಐತಿ ಇಲ್ಲ ಹಂಗಿಲ್ಲ ಫುಲ್ ಕವರ್ಡ್ ಚಲೋ ಐತಿ ಚಲೋ ಐತಿ ಮಸ್ತ್ ಐತಿ ಅದಕ್ಕೆ ಅಲ್ಲೇ ಇರ್ಬೇಕು ಒಬ್ಬೊಬ್ಬರು ಅದಕ್ಕೆ ಉಳಿದು ಬಿಟ್ಟಿರ್ತಾರೆ ನೋಡಿಲ್ಲ ರೈಲ್ವೆ ಸ್ಟೇಷನ್ ಬೆಸ್ಟ್ ಅಂತ ಇದು ಪ್ರಾಬ್ಲಮ್ ಇಲ್ಲ ಹಂಗ ಸ್ಟೇಷನ್ ಮತ್ತೆ ಇದು ಒಟ್ಟ ಮಾಡಂಗಿಲ್ಲಪ್ಪ ಎಲ್ಲೂ ಮಾಡಂಗಿಲ್ಲ ಎಲ್ಲೂ ಮಾಡಂಗಿಲ್ಲ ಈ ಹೆಂಗು ಹೆಂಗು ಅಂದ್ರಿ ನೋಡಿ ರಾತ್ರಿ ಮಕ್ಕಳು ಬೆಳಗ್ಗೆ ಹತ್ತೀವಿ ರಾತ್ರಿ ಮಾಡೋಗಿರ್ತೀವಿ ಎಲ್ಲರ ದೊಡ್ಡ ಸ್ಟೇಷನ್ ಇರ್ತತ್ ನೋಡ ಅಲ್ಲಿ ಇಳಿದಾಗ ಎಲ್ಲರ ಮಾಡ್ತಾನ ಮಾಡ್ತಿ ನಂಗೆ ಟ್ರೈನ್ ಬಿಟ್ಟು ಹೋಗಂತ ಹೆದರಿಕಿಲ್ಲಪ್ಪ ಹಂಗಲ್ಲ ಟ್ರೈನ್ ಬಿಟ್ಟು ಹೋಗೋ ಮತ್ತೆ ಅವನವನ ಅವ್ರಿಗೆ ಗೊತ್ತಿರಲ್ಲ ನೀವು ಮಾಡಂತೇಳಿ ಇಲ್ಪ ನನಗೆ ಆಗಂಗಿಲ್ಲ ಟ್ರೈನಾಗ ಹೆದರಿಕೆ ದೋಪ ಅದು ಹೆದರಿಕೆ ಅದಲ್ಲ ಮುಟ್ಟಿ ಅವನ್ನೆಲ್ಲ ಸಾಮಾನು ಮುಟ್ಟದ ದೊಡ್ಡ ಟೆನ್ಷನ್ ಅದ ನನಗೆ ಎಲ್ಲರೂ ಹಿಂಗೆ ತಿರುಗಿ ಒಯ್ದಿರ್ತಾರ ಒಂದೇ ಭಾರತ್ ಎಲ್ಲ ಚಲೋ ಐತು ಹುಚ್ಚೊಳ ಮಕ್ಕಳ ಟಾಯ್ಲೆಟ್ ಕೆಡಿಸ್ಬಿಟ್ರ ಇವರ ಮಂದಿ ಅದು ಏನು ಅಲ್ಲ ಸಾಟ ಏನ್ ಮಾಡ್ರ ಎಲ್ಲ ಕಡೆ ಅಲ್ಲ ಐತು ಅಲ್ಲಿ ಹೊಯ್ ಗುರಿನೇ ಇಲ್ಲ ಗುರಿ ಇಲ್ದಾರ ಅವ್ರು ಸಡ್ ಹೊಡಿತಿರ್ಬೇಕು ಡುನ್ 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 ಅದ್ರಾಗ ಮತ್ತೆ ಇವ್ ಧೈರ್ಯ ಮಾಡಿ ಇದು ವೆಸ್ಟರ್ನ್ ಕುಂದಿರ್ತಾರ ಗೊತ್ತಿಲ್ಲ ಟ್ರೈನ್ನಾಗ ಅವ್ರಿಗೆ ನಂದು ದೊಡ್ಡ ಸಲ್ಯೂಟ್ ನೋಡಿ ಹೆಂಗ ವೆಸ್ಟರ್ನ್ ಇದು ಸೌತ್ ನಡೀತಾವ ಅಲ್ಲ ನಿಂಗು ಫೇವ್ರೇಟ್ ಅಲ್ಲ ಇಂಡಿಯನ್ ಫೇವ್ರೇಟ್ ಯೂಶುವಲ್ ಹೋಗಂಗಿಲ್ಲ ಬಟ್ ಇಂಡಿಯನ್ ಇದೇನು ಸುತ್ತಾಪಲ್ಲಿ ಅಲ್ಲಿ ಬೆಂಗಳೂರಾಗ ಎಲ್ಲಿ ಸಿಗ್ತಾವ ನಿಂಗೆ ಓ ಹಂಗಂದಿ ಇಲ್ಪ ಅವನೋನ್ ವೆಸ್ಟರ್ನ್ ಕಚ್ಚಡಪ್ಪ ಅನ್ಹೈಜಿನ್ ಶಿಟ್ ಅದು ನಿನ್ನ ಸ್ಕಿನ್ ಟಚ್ ಆಗತ್ತಂದ್ರೆ ಇಂಪಾಸಿಬಲ್ ಅದು ಹುಚ್ಚಿ ಅದನ್ನೇನು ಅಪ್ಪ ಆದ್ರೆ ಅವ್ನು ಯಾವ ವೆಸ್ಟರ್ನ್ ತನ್ನೋ ಏನು ಕೆಟ್ಟ ಹೊಲಸು ಅದನ್ನ ನೋಡಿದಾಗ ನನಗೆ ಸಿಟ್ಟು ಬರ್ತೈತಿ ಹಂಗೋ ಆದ್ರೆ ಅದು ಅದನ್ನ ಹಾಕ್ಸಿ ಮನೆ ಕಾಲ್ ನೋವು ಇದು ಪ್ರೈಸಿಂಗ್ ಇದು ಸೇಮ್ ಐತೆ ಪ್ರೈಸಿಂಗ್ ಅದನ್ನ ತೊಗೊಂಡಿಲ್ಲ ನೀ ಇಂಡಿಯನ್ಗೆ ಮತ್ತೆ ಇದಕ್ಕೆ ಶೀಟ್ ಅಲ್ಲ ಅದು ಏನದು ಅದ ಶೀಟ್ ಅಂತಾರ ಅದಕ್ಕೆ ಇಲ್ಲ ಇದು ಕಾಸ್ಟ್ಲಿ ವೆಸ್ಟರ್ನ್ ಯಾವತ್ತಿದು ವೆಸ್ಟರ್ನ್ ಕಾಸ್ಟ್ಲಿ ಇಂಡಿಯನ್ಗೆ ಏನಪ್ಪ ಒಂದು ನಳ ಒಂದು ಶೀಟ್ ಬಕೆಟ್ ಇತ್ತನ ಮುಗೀತು ವೆಸ್ಟರ್ನಿಗೆ ಫ್ಲಶ್ ಹ್ಯಾಂಡ್ ಫ್ಲಶ್ ಟ್ಯಾಂಕು ಎಲ್ಲ ಸೇರಿಸಿ 20 ಮಟ ಬರ್ತದ ಇದು ವೆಸ್ಟರ್ನ್ 200 ರೂಪಾಯಿ ಶೀಟ್ 20 ರೂಪಾಯಿ ಬಕೆಟ್ ಅದ ಪೇಂಟ್ ಹಚ್ಚಿದ ಬಕೆಟ್ ಇದಂತ ಫ್ರೀ ನಾ ಪೇಂಟಿನ ಬಕೆಟ್
ಬೇರೆದ್ ಮಾತಾಡ್ರಿ ಎಂತ ಕಮ್ಮೋಡ ಟಾಯ್ಲೆಟ್ ಬಿಡ್ರಿ ಕಮ್ಮೋಡ ಇಲ್ಲ ನೀ ಅದು ಮಾಡ್ಲಿಲ್ಲ ಅಂದ್ರೆ ಬದುಕಂಗ ಯು ಶುಡ್ ರೆಸ್ಪೆಕ್ಟ್ ಎವ್ರಿ ಪಾರ್ಟ್ ಮಾಡಿಲ್ಲ ಅಂದ್ರೆ ಹಾರ್ಟ್ ಅಟ್ಯಾಕ್ ಮತ್ ಬಂದು ಇವ ಯಾವ ಇವ ತಗೋರಿ ಒಂದು ಕ್ಲಾಸರ್ ತಗೋರು ಎಲ್ಲರಿಗೂ ಹೋಗಿ ಶಾಲೆಗೆ ಹೋಗಿ ಫಾಟಿಸಮ್. ನಾ ಆ್ಯಕ್ಚುಲಿ ಫಾಟ್ ಮೊದಲು ಹೊಲ್ಸ್ ಅಂತ ತೊಗೊಂಡಿದ್ದೆ ಸಣ್ಣದಾಗ ದೊಡ್ಡ ಹೊಲ್ಸರ್ ಹೋದೆ ಹೊಲ್ಸಲ್ಲಗೋದು ಹೊಲ್ಸ ಅದ ಅಲ್ಲಿಂದ ಯಾಕೆ ಬರ್ತೈತ ಚಲೋ ಇದ್ರೆ ಆ್ಯಕ್ಚುಲಿ ಇಲ್ಲ ಇನ್ನೊಂದು ಫ್ಯಾಕ್ಟ್ ಹೇಳ್ತೀನಿ ನೀ ಹಿಡ್ಕೊಂಡ್ರೆ ಹಾರ್ಟ್ ಅಟ್ಯಾಕ್ ಅಲ್ಲ ಬ್ಲಡ್ ಸ್ಟ್ರೀಮ್ ಹೋಗಿ ನಾರ್ಮಲಿ ಲಂಗ್ಸ್ ಬಂದು ನಾರ್ಮಲ್ ಬ್ರೀತ್ ಹೊರ ಬರೋದು ಒಂದು ಫಾಟ್. ಡರ್ಕಿ ಡರ್ಕಿ ಎಲ್ಲ ಒಟ್ಟು ನಾರ್ಮಲ್ ಬರೋದಂತ ಡರ್ಕಿ ಡರ್ಕಿ ಅಲ್ಲ ಜನರಲ್ ಸುಮ್ ಏನಾರ ಮಾತಾಡ್ಕೊಂತ ಗ್ಯಾಸ್ ಇರ್ತೈತೆ ಹೊಟ್ಟೆಗೆ ಅದು ಬರ್ತೈತಿ ಮತ್ತೆ ಇದು ಅದು ಕೆಳಗೆ ಹೋಗೋ ಗ್ಯಾಸ್ ಬೇರೆ ಹಂಗ ವಾಂತಿ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಬೇರೆ ಅದ, ಸ್ವಲ್ಪ ಚಲೋದು ಕೆಟ್ಟದ್ದು ಅಷ್ಟೇ. ಎಲೆಕ್ಷನ್ ಫ್ಯಾಂಟಸಿ ಬಗ್ಗೆ ಮಾತಾಡೋದ್ರಿ ಎಲೆಕ್ಷನ್ ಫ್ಯಾಂಟಸಿ ಅಂದ್ರೆ ಅಂದ್ರೆ ಇದು ಹಿಂಗು ಇಲ್ಲ ಅಂದ್ರೆ ಈಗ ಅಲ್ಲಿ ಗ್ಲೌಸ್ ಹಾಕೊಂಡು ಹೋಗಿ ಏನು ಹಾಕಾಕ ಎಲ್ಲೋ ಹೈಜೀನ್ ಹೌದು ಇದು ಹೋಗ್ತಾರೆ ಈ ಮಾಸ್ಕ್ ಕೊಂಡಾಡ್ತಾರ ಮಂದಿ ಮಾಸ್ಕ್ ಹಾಕೊಂಡು ಅಂತಾರ ಗೊತ್ತಾಗ ಪಾಸ್ಟ್ನಾಗ ಅದಾರು ಮಾಸ್ಕ್. ನಿನ್ನೆ ಒಬ್ಬಂಗೆ ಕೇಳೇನ್ ಪೊಲ್ಯೂಷನ್ ಅಂತ ಬೈ ಹುಚ್ಚಾಗಿನಿ ಅಂತಂದೇನ ನಿಮ್ಮನಿ ಯಾಕತ್ತ ಅನ್ನೋದು ಐಡಿಯಾನ ಇಲ್ಲ ಅವನಿಗೆ. ಅವಂಗದ ಒಳ್ಳೆ ಇಲ್ಲೇ ಬಂದ್ ಅವಂಗ ಏನ್ರ ಆಕೈತಿ ಯಾವ ಗೊತ್ತ ಲಂಗ್ಸಿಗೆ ಬಾತ್ರ ಹಾಸ್ಬತ್ತದ ಕಂಟಿನ್ಯೂಸ್ ಮಾಸ್ಕ್. ನೀ ಅಡ್ಡಾಡಿ ಬ್ಲ್ಯಾಕ್ ಕಲರ್ ಮಾಸ್ಕ್ ಅದನ್ನ ಹಾಕೊಂಡು ಜಿಮ್ಮಿಗೆ ಬರ್ತಾರ ನಮ್ದ್ರಾಗ ಜಿಮ್ ಜಿಮ್ ಹೊಡಿತಾರೋ ಶಡದಾವ್ಕರ್ ಜಿಮ್ ಹೊಡೆದ್ರಂಗ ನಿಂದ ಉಸಲಾಟ ಬೇಕು ಗಾಳಿ ಹೆಂಗ ಮೊದಲ ಜಿಮ್ನ್ಯಾಗ ಎಲ್ಲ ಮುಚ್ಚಿ ಎ ಸಿ ಹಚ್ತಾವ. ಅದು ಲಾಜಿಕ್ ತಿಳಿದಿಲ್ಲ ನಂಗೆ ಅದನ್ನು ಎ ಸಿ ಹೊಡಿಬೇಕನ್ನಿಸ್ತೈತಿ ಜಿಮ್ ಅಲ್ಲೋ ನೀ ಬಿಸಿ ಹಾಕಿರ್ತಿ ಅದು ತಂಪು ಮಾಡ್ತೈತಿ ಏನನ ಅದು ನಂಗೂ ತಿಳಿದಿಲ್ಲ ಅದು ಆ್ಯಕ್ಚುಲಿ ಹೆಂಗೆ ಸ್ವಲ್ಪ ಓಪನ್ ಇಟ್ಟು ಹಿಂಗೆ ಬಿಡ್ಬೇಕು ಕಿಟಕಿ ಇಡಬೇಕು ಸುಮ್ಮನೆ ಬೇವಿ ಮುಕ್ಳರ ಬೇಯ್ತತಿ ನಾನಂತರು ಅದಲ್ಲಿ ಬೆವ್ರು ಬೇಕಾ ಅದ ಮುಕ್ಳರ ಬೇಯ್ತ ನಾವು ಒಳಗೆ ಹೋದ್ ಬಿಟ್ಲೆ ಬರೀ ಹ್ಯೂಮಿಡಿಟಿಗೆ ಬೇವ್ತು ಬಿಡ್ತೀನಿ ನಾನು. ಅಷ್ಟು ಆಗಿರ್ತೈತು ಅದು ಈ ವರ್ಕೌಟ್ ಮಾಡ್ತಿರ್ತಾರ ನೋಡಿ ಭಾಳ ಜನ ಇದ್ದಾಗ ಫುಲ್ ಹ್ಯೂಮಿಡ್ ಆಗೇ ಆಗ್ತದೆ. ಅದು ಒಬ್ಬಂಗೆ ಜಾಬಿಗೆ ಇಟ್ಕೊಂಡಿರ್ತಾರೆ ಬೆವ್ರು ಒರ್ಸಕ್ಕೆ ಅಲ್ಲೂ ಅಂದ್ರೆ ಆ್ಯಕ್ಚುಲಿ ನಾವು ಒರೆಸ್ಬೇಕಲ್ಲ ನಾವು ಯೂಸ್ ಮಾಡಿದ್ಮೇಲೆ ಇಲ್ಲ ರೊಕ್ಕ ಕೊಟ್ಟಿಲ್ಲ ಅಂದ್ರು ಯೂಶುವಲಿ ಒರೆಸ್ಬೇಕು ಬಟ್ ಅಂದ್ರೆ ಅವ ವರ್ಷ ಹೋಗಿರ್ತಾನ ಅದಾದ್ಮೇಲೆ ನೀವು ಒರೆಸ್ಕೊಂಡು ಹಂಗೆ ಎಲ್ಲ ಒರೆಸಂಗಿಲ್ಲ ಅವ. ಆದ್ರೆ ನಂಗೆ ಹೆಂಗೆ ಸದ ಇವ್ರು ಹೆವಿ ಬೆವರ್ತೀವಲ್ಲ ಅವೆಲ್ಲ ಒಬ್ಬ ಬೆವರು ಇರ್ತಾನೆ ಈಗ ನಂಗೆ ಹೋಗಿ ಮಾಡಕ್ಕೆ ಕೊಟ್ಟ ಮನಸ್ಸು ಬರಂಗಿಲ್ಲ ಹುಡುಗಳೆ ಬ್ಯಾರದ್ ಮಾಡ ನಂಗೂ ಬರಂಗ ಯಾರಿಗೆ ಬರ್ತಿತ್ತು ಹಂಗೆ ಮನಸ್ಸು ನಂಗೆ ಬರಂಗಿಲ್ಲ ಅಂತ ಯಾರಿಗೂ ಬರಂಗಿಲ್ಲ. ಆದ್ರೆ ಹುಡುಗಿ ಮಾಡೋಗಿಲ್ಲ ಡಬ್ಬನ ಬಿದ್ದು ಮಾತಾನ ಏನೇ ವರುಣ ಯಾರು ವಿಡಿಯೋ ನೋಡಂತೀರಿ ಹೇಳ ಯಾರು ವಿಡಿಯೋ ನೋಡಾಕತ್ತೀರಿ ಕಮೆಂಟ್ ಹೊಡೀರಿ ಹೊಡೀರಿ ಎದಕ್ಕಂದ್ರೆ ಅಂದ್ರೆ ನೀ ಕಮೆಂಟ್ ಹೊಡೆದ್ರೆ ನಿಮ್ಮ ಫ್ರೆಂಡಿಗೆ ತೋರಿಸ್ತದ ಏನಂತಾರ ಅದಕ್ಕೆ ರೆಕಮೆಂಡೇಶನ್ ಮಾಡಿದ್ರೆ ಅಂದ್ರೆ ಮತ್ತೆ ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸಿಗೆ ತೋರಿಸ ಭಾಳ ಇಂಪಾರ್ಟೆಂಟ್ ಮತ್ತೆ ನೆಕ್ಸ್ಟ್ ವಿಡಿಯೋ ಬಂದಾಗ ನಿಮ್ಗೆ ತೋರಿಸತ್ತಿ.